ನಾಲ್ಕನೇ ಮೇಳದಲ್ಲಿ ಆಗ ಪೂಂಜ ಭಾಗವತರಿದ್ದಂತಹ ಕಾಲಘಟ್ಟ. ಆ ಒಂದನೇ ಪುಂಡುವೇಷಕ್ಕೆ ಸೇರ್ಪಡೆಗೊಳ್ತೀರಿ. ಅಲ್ಲಿ ಒಂದನೇ ಪುಂಡುವೇಷದಲ್ಲಿ ಮುಂದುವರಿತೀರಾ? ಆ ತಿರುಗಾಟ ಹೇಗೆ ಅನುಭವವನ್ನ ಹೇಳೋದಾದ್ರೆ? ಒಂದು ವರ್ಷ ಅಥವಾ 2 ವರ್ಷ ಅನ್ನೋದು ಅದು ನನ್ನ ಜೀವನದ ಅತ್ಯಂತ ಅಮೂಲ್ಯ ಕ್ಷಣ. ಯಾಕಂದ್ರೆ ಪ್ರಸಂಗಗಳು ಆವಾಗ ತುಂಬಾ ಕೃಷ್ಣ 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 ಅಂದ್ರೆ 1000 ಕೃಷ್ಣನ ಕಥೆಗಳು, ಅಥವಾ ಎಲ್ಲ ಈ ಪುಂಜರ ಬರೆದ ವಧು ವೈಶಾಲ್ಯ, ಮಾತಂಗ ಕನ್ಯೆ ಅಂತ ಪ್ರಸಂಗಗಳು, ಮತ್ತೆ ಪುರಾಣದ ರಾಮಾಯಣ ಮಹಾಭಾರತ ಬೇರೆ ಬೇರೆ ಪ್ರಸಂಗಗಳು, ಈಗ ಫುಲ್ ಭೀಷ್ಮ ವಿಜಯವಾಹಿನಿ ಇಂತ ದೊಡ್ಡ 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 ಪ್ರಸಂಗಗಳು, ಸುಧರ್ಮ ಮೋಕ್ಷ, ಹೀಗೆಲ್ಲ. ನನಗೆ ಅದರ ಬಗ್ಗೆ ಎಂತದ್ದು ಗೊತ್ತಿಲ್ಲ. ಸುಂಕದಗಟ್ಟಲೆ ಅಷ್ಟೆಲ್ಲ ಆಗ್ತಿರ್ಲಿಲ್ಲ. ಅಧ್ಯಯನ ಮನೆಗೆ ಹೋಗಿ ಮಾಡುವಂತ ಅಧ್ಯಯನಕ್ಕೆ ಪುಸ್ತಕ ಮನೆಯಲ್ಲಿಲ್ಲ, ಇದ್ರ ಬರಲಿ ಕೇಳಿ ಹೋಗ್ಬೇಕಷ್ಟೇ. ಆವಾಗ ಮೇಳಕ್ಕೆ ನಾನು ಬಂದು ಬಹುಶಃ 1, 2, 3ನೇ ದಿವಸವೇನ ನಾರಳ ಸಂಕೇಶದಲ್ಲಿ ಆಟ, ವಧು ವೈಶಾಲ್ಯ ಪ್ರಸಂಗ. ಮೊದಲು ಆ ಪ್ರಸಂಗದಲ್ಲಿ ವೇಷ ಮಾಡಿದ ಕಲಾವಿದರೆಲ್ಲ ಇದ್ದರಲ್ಲಿ, ನಾನೇ ಹೊಸಬ. ಅದ್ರ ನವೀಕ್ಷಿತನ ಪಾತ್ರ ಉಂಟು ಪ್ರಾರಂಭದಿಂದ ಮಂಗಳ ತನಕ. ಪ್ರಸಂಗ ಹೊರಟು ಅರ್ಧ ಗಂಟೆಲಿ ಹೊರಡುತ್ತದೆ. ಇವರು ಲಿಸ್ಟಲ್ಲಿ ಅವೀಕ್ಷಿತ ನನಗೆ ಎಂತ ಹಾಕಿದ್ದಾರೆ, ನನಗೆ ವಿಷಯವೇ ಗೊತ್ತಿಲ್ಲ. ನಾನು ಬಿಡಾರದಿಂದ ಚೌಕಿಗೆ ಬರುವಾಗ ಎಲ್ಲರೂ ಭಾಗವತರ ಸುತ್ತ ಕೂತಿದ್ದಾರೆ, ಎಲ್ಲರೂ ಕೇಳ್ತಾರೆ. ಕ್ಷೀಣಪ್ರಿಯಗಳಿಂದ ಹಿಡಿದು ಎಲ್ಲರೂ ಕೇಳುವರೆ. ನಾನು ಹೋಗುವ, ಮಾಡಿ ನೀನು ವೇಷ ಮಾಡು, ನಿನ್ನ ವೇಷ ಹೋಗು, ನಾನು ಬಂದು ಕೂತ್ಕೊಳ್ತೇನೆ ಪದ್ಯಕ್ಕೆ ಅಂತ ಹೇಳ್ತಾರೆ ಭಾಗವತ. ಯಾವ ವೇಷ ಅಂತ? ಅವೀಕ್ಷಿತ. ಅವೀಕ್ಷಿತ ಅಂತ ಹೇಳಿ ಹಾಗೆ ನನ್ನ ವೇಷ ಪ್ರವೇಶದಲ್ಲಿಯೇ ಭಾಗವತರು ಒಂದು ಕೂತ್ಕೊಂಡಿದ್ದಾರೆ. ಆ ವೇಷದ ಬಗ್ಗೆ ಗೊತ್ತಿತ್ತ ನಿಮಗೆ? ಇಡೀ ಪ್ರಸಂಗ ಮುಗಿಸಿ ನಾನು ಮೇಲಿಂದ ಮೇಲೆ ಒಮ್ಮೆ ಹೀಗೆ ಹೇಳಿದ್ದಾರೆ ಅವರು, ಎಷ್ಟು ಮಂಡೆಯಲ್ಲಿ ಇಟ್ಟುಕೊ ಅಂತ. ಇಡೀ ಪ್ರಸಂಗ ಮುಗಿದು ಚೌಕಿ ಬಂದು ಹೇಳಿದ್ರು, ಇಡೀ ನಿತ್ತ ಪ್ರಸಂಗಡು ಪೂರ್ತಿ ಪಾಸಾಯನ ಶರ್ಮರ ಮಾಣಿನ ವೇಷ ಅಂತ ಹೇಳಿ. ಆಗ ಅವರು ಮಾಣಿ ಮೊನ್ನೆ ತನಕ ಅವರನ್ನು ಮಾಣಿ ಅಂತ ಹೇಳ್ತಿದ್ರು, ಮಾಣಿನ ವೇಷ ಅಂತ. ಹಾಗೆ ಪಣ್ಪುನ್ನೇ ಬಿಡ್ಚೆ ಹಾಗೆ ಪದ್ಯ ಬಣ್ಣ ಪದ್ಯಗ ಅರ್ಥ ಕಾಣಪೇ ಅಂತ. ಅಲ್ಲ, ಇದು ನಿಮಗೆ ಈ ಕಲೆ ಹೇಗೆ ಬಂದಿದ್ದು? ನೀವು ಅಧ್ಯಯನ ಮಾಡ್ತಾ ಇದ್ರ? ಅದೇ ನನಗೆ ಪುರಾಣದ ಬಗ್ಗೆ ಆಸಕ್ತಿ ತುಂಬಾ ಇತ್ತು. ಹೌದು, ಪುರಾಣ ನಾವು ಬೇರೆ ಬೇರೆ ಮನೆಯಲ್ಲಿ ಕುಮಾರವ್ಯಾಸ ಭಾರತ ಅದು ಇದೆಲ್ಲ ಉಂಟು, ಅದೆಲ್ಲ ಓದ್ತಿದ್ದೆ. ಅಷ್ಟೇ ಬಿಟ್ಟರೆ ಅದಕ್ಕಿಂತ ಹೆಚ್ಚಿನದ್ದೇನಿಲ್ಲ. ಮತ್ತೆ ಆಟ ನೋಡಿದ್ದುಂಟು, ಆದ್ರೆ ಇಂಥ ಪ್ರಸಂಗಗಳು ನೋಡಿದ್ದಿಲ್ಲ. ಮತ್ತೆ ನಿಧಾನಕ್ಕೆ ಪುಂಜರ ಪ್ರಸಂಗಗಳೇ ಹಾಗೆ. ಆಮೇಲೆ ಅವರಿಗೆ ಅದ್ಭುತ ಅಭಿರುಚಿಯವರವರು. ಅವರು ಒಟ್ಟು ವೇಷ ಹಾಕ್ಲಿಕ್ಕಿಲ್ಲ ಆವಾಗ. ಅವರಿಗೆ ಇಂಥವ ಇಂದನು ಮಾಡಿದ್ರೆ ಆದೀತು ಅಂತದ್ದು ಪಾಸ್ ಆಗ್ಬೇಕು ಅಂತವನಿಗೆ ವೇಷ ಹಾಕೋದು. ಆ ರೀತಿ ನನಗೆ ಸಿಕ್ಕಾಪಟ್ಟೆ ವೇಷ ಬಂತು. ಅದೆಷ್ಟು ಬಂದಿ ನನಗೆ ಗೊತ್ತಿಲ್ಲ ಅಷ್ಟು ವೇಷ. ಅಷ್ಟಾಂಗನೆ ವಿವಾಹ ಬಂತು ಅಂತಾದ್ರೆ 8 ವಿವಾಹಕ್ಕೂ ನನ್ನ ಬಂದೇ ಕೃಷ್ಣ. ಶ್ರೀಕೃಷ್ಣ ಕೃಷ್ಣ ಪ್ರಸಂಗ ಅಂದ್ರೆ ಬಾಲಲೀತೆಗೆ ಶಕಟದೇನು ಕರವದೆಯವರೆಗೆ ಮಾತ್ರ ಒಂದು ಕೃಷ್ಣ, ಮತ್ತೆ ಎಷ್ಟು ಕೃಷ್ಣ ಇದ್ದ ನನ್ನದು. ಆ ರೀತಿ ವಿಷಯ ವಿಪರೀತ ಒತ್ತಡವಂತಲ್ಲ, ಅದು ಬೆಳೆಸಿತು ಅಧ್ಯಯನಕ್ಕೆ ಒಂದು. ಮತ್ತೆ ಎಷ್ಟೋ ಪ್ರಸಂಗ ಅವರಿಗೆ ಸಾಹಿತ್ಯ ಅವರು ಹೇಳಿಕೊಡ್ತಿದ್ರು. ಆಯ್ತಾ, ಅದೇ ಆ 1 ವರ್ಷ. ಮತ್ತಿನ ವರ್ಷ ಆಗುವಾಗ ಪ್ರಸಂಗದ ಬಂದ್ರೆ ಲೀಸ್ಟ್ ಕೂಡ ನನ್ನ ಹತ್ರ ಮಾಡಿಸಿದ್ರು. ಪುಂಜ ಭಾಗವತ ಮಾಡಿ ನಾನು ಬರುವಾಗ ತಡ ಆಗ್ತದೆ, ಒಂದು ಲಿಸ್ಟ್ ಮಾಡಿ ಇಡಾಯ್ತು. ಮತ್ತೆ ಬಂದವರು ತಿದ್ದುಪಡಿ ಮಾಡ್ತಿದ್ದು, ಹೆಚ್ಚು ಕಡಿಮೆ ಇದ್ರೆ. ಅಷ್ಟು ಅವರಿಗೆ ವಿಶ್ವಾಸ ಇತ್ತು. ಅಷ್ಟು ಎಷ್ಟೋ ಪ್ರಸಂಗದಲ್ಲಿ ಯಾರಲ್ಲೋ ಹೊಂದಿಕೊಂಡು ಮಾಡಿ ಹೋಗ ಸರಿ ಹೋಗದಿರುವಾಗ ಮತ್ತೆ ಅದು ಹೀಗೆಲ್ಲೋ ಹೀಗೆ ಮಾಡಿ ಚಂದಲ್ಲೋ ಭಾಗವತ. ಹೌದು ಮಾರೇ, ನಾನು ಅವರ ಮಾತು ಕೇಳಿ ನಿನ್ನ ಹತ್ರ ಕೇಳಬೇಕಿತ್ತು, ಇದು ಸರಿ ಹೀಗೆ ಮಾಡಿದ್ರೆ ಸರಿ. ಹಾಗೆ ಎಷ್ಟು ನನಗೆ ಸಹಾಯ ಇತ್ತು ಪುಂಜ ಭಾಗವತರದ್ದು. ಆ 2 ವರ್ಷ ಅದ್ಭುತ. ಮತ್ತೆ ಕುಬಣೂರವರು ಅವರು ಯಾವ ಸೆಟ್ಟಿಂದ ಇದಕ್ಕೆ ಬಂದದ್ದು? ಅವರು ಆ 1ನೇ ಸೆಟ್ಟಲ್ಲಿ ಸುಣ್ಣಂಬಳದವರು ಅವರು ಒಟ್ಟಿಗೆ ಕೊಂಡೆಚ್ಚ ಭಾಗವತರು ಇದ್ದ ಕಾಲ ಅದು. ಆಮೇಲೆ ಕೊಂಡೆಚ್ಚ ಭಾಗವತರು ತೀರಿಕೊಂಡ್ರು, ಕುಬಣೂರವರು ಪ್ರಧಾನ ಆದ್ರು. ಕುಬಣೂರು ಪ್ರಧಾನ ಆಗುವ ಅಲ್ಲಿ ಬದಲಾವಣೆ ಮಾಡಿದ್ದು ಯಾಕೋ ಏನೋ ನಮಗೆ ಗೊತ್ತಿಲ್ಲ. ಪುಂಜರನ್ನ ಅಲ್ಲಿಗೆ ಹಾಕಿದ್ರು, ಇವರನ್ನ ಇಲ್ಲಿಗೆ ಹಾಕಿದ್ರು. ಹೌದು, ಇಡೀ ಕುಬಣೂರು ಶ್ರೀಧರಾಯರು ಬರುವಾಗ ಮತ್ತೆ ಒಂದಷ್ಟು ವರ್ಷಗಳು ಬಂತು. ಕಲಾವಿದರು ಬದಲಾವಣೆ ಆಗ್ತದೆ. ಕುಬಣೂರು ಭಾಗವತರು ಮತ್ತು ನನ್ನ ಜೊತೆ ತಿರುಗಾಟ 22 ವರ್ಷ. ಹೌದು, ನಾವು ಕೂಡ ಜೊತೆ. ಹೌದು, ನಾನು ಬಹುಶಃ 4ನೇ ಮೇಳದಲ್ಲಿ 24 ವರ್ಷ ಅಂತ ಆದ್ರೆ 2 ವರ್ಷ ಮಾತ್ರ ಪುಂಜರು. ಮತ್ತೆ ಇಡೀ ದೀರ್ಘ ತಿರುಗಾಟ ನಾನು ಮತ್ತು ಅವರೊಟ್ಟಿಗೆ ಒಟ್ಟಿಗೆ. ನನಗೊಂದು 6-7 ವರ್ಷ ನಾವು ಕೂಡ ಜೊತೆ. ಈ ಕುಬಣೂರು ಶ್ರೀಧರಾಯರ ಜೊತೆಗೆ ತಿರುಗಾಟ ಇತ್ತು ಅಂತ ಹೇಳಿದ್ರು. ಅವರೊಂದಿಗಿನ ಒಂದಷ್ಟು ಅನುಭವವನ್ನ ಹೇಳುವುದಾದ್ರೆ? ಅದ್ಭುತ ಅನುಭವ. ಯಾಕಂದ್ರೆ ತುಂಬಾ ಫ್ರೆಂಡ್ಲಿ ಅವರು, ತುಂಬಾ ಖುಷಾಲು, ತಮಾಷೆ, ಹೀಗೆ ಮಾಡುವ, ತನ್ನ ಬಾರ ಇನ್ನೊಬ್ಬರಿಗೆ ಹೊರಿಸಲಿಕ್ಕೆಲ್ಲ. ಮತ್ತೆ ಅವರದ್ದೇ ಏನೇನು ಆಯ್ತು ಅಂತ ಹೇಳಿದ್ರೆ ಬಂದು ಕೂತ್ಕೊಂಡ್ರು. ಮತ್ತೆ ಅವರು ಎಂತ ನಿದ್ದೆ ಬಿಡ್ಲಿ ಏನಿಲ್ಲ, ಅವರ ಸಮಯವನ್ನು ಅವರು ಪಾಲನೆ ಮಾಡಿಯೇ ಮಾಡ್ತಾರೆ. ಮತ್ತೆ ಇನ್ನೊಬ್ಬರಿಗೆ ಹೇಳಿಕೊಡುವ ವಿಷಯದಲ್ಲಿ ಅವರಷ್ಟು ಮುಂದೆ ಇಲ್ಲ. ಲಿಸ್ಟ್ ಮಾಡ್ತಾರೆ ಪ್ರಸಂಗದ್ದು, ನಾವೇ ತಿಳ್ಕೊಂಡು ಹೋಗ್ಬೇಕು. ಆಗ ನಾನು ಸ್ವಲ್ಪ
ಆ ತಿಳುವಳಿಕೆ ಬಂದು ಇನ್ನೊಬ್ರು ಕೇಳಿದ್ರೆ ಮತ್ತೆ ಹೇಳುವಷ್ಟು ನಿಮಗೆ ಆ ಮಟ್ಟಕ್ಕೆ ಕಲೆ ಬಂದಿರುವಂತದ್ದು ಹಾಗೆ ಕಾಣ್ತದೆ ಪುಂಜರಿಂದ ಪುಂಜ. ಹೇಳಿಕೊಡುವಂತದ್ದು. ಈಗ ನಾವು ಸಟ್ಟಲ್ಲಿ ತಿರುಗಾಟ ಮಾಡುವಾಗಲೂ ಹೇಳಿಕೊಡುವಲ್ಲಿ ಶರ್ಮನ್ನ ಬಹಳ ಚೆನ್ನಾಗಿ ಹೇಳಿಕೊಡ್ತಾರೆ. ಈಗ ನಾವೊಂದು ಪದ್ಯದ್ದು ಅರ್ಥಗಾರಿಕೆಯನ್ನ, ಈಗ ಹೊಸ ವೇಷ ಯಾವ್ದಾದ್ರು ಬಂತು, ಅವರು ಹೇಗೆ ಹೇಳ್ತಾರೆ, ಒಂದು ಟೆಕ್ಸ್ಟ್ ಬುಕ್ಕಿನ ಸಿಲೆಬಸ್ನಾಗೆ ಹೀಗೆ ಹೋಗ್ತದೆ, ಇಷ್ಟಿಷ್ಟು ಪದ್ಯ ಅಷ್ಟೇ. ಮೋಸ್ಟ್ಲಿ ಆ ಕಲೆ ನಿಮಗೆ ಹೌದು. ಬಂದಿರುವಂತದ್ದು. ಅದೇನು ಗೊತ್ತಂದ್ರೆ ನಾನು ಹೇಳಿದೆಲ್ಲ ನನಗೆ ಪುಂಜರ ತಿರುಗಾಟದಲ್ಲಿ ಬಂದ ಅನುಭವಗಳು, ಹೌದೌದು. ಮತ್ತೆ ಅವರು ನಮಗೆ ಮಾಡಿಕೊಟ್ಟ ದಾರಿ ಉಂಟು. ದಾರಿ ಹೌದಾ. ಮತ್ತೆ ನಾವು ಅದನ್ನು ನಮ್ಮಲ್ಲೇ ತುಂಬಿಕೊಂಡಾಗ ನಾವು ಇನ್ನೊಬ್ಬರಿಗೆ ಅದನ್ನು ಕೊಡ್ಲೇಬೇಕು. ವಿದ್ಯೆಯನ್ನು ನಾವು ಕೊಟ್ಟಾಗಲೇ ಬೆಳವಣಿಗೆ ಈ ಹೆಚ್ಚಾಗುವುದು. ಹೇಳಿಕೊಡುವ ಕಲೆ ಎಲ್ಲರಿಗೂ ಬರುವುದಿಲ್ಲ ಅಂತ ಇಲ್ಲ ಇಲ್ಲ. ಹಾಗೆ ಮೇಲೆ ಎಷ್ಟೋ ಮಂದಿಗಳ ಆಮೇಲೆ ನನ್ನನ್ನೇ ಅನುಸರಿಸಲಿಕ್ಕೆ ಶುರು ಮಾಡಿದ್ರು, ಹೌದು. ನನ್ನಲ್ಲೇ ಬಂದು ಕೇಳಲಿಕ್ಕೆ ಶುರು ಮಾಡಿದ್ರು. ಹೌದು ಮತ್ತೆ ನಾನು ಹೇಗೆಂದ್ರೆ ನನಗೊಂದು ಪ್ರಸಂಗವನ್ನು ನನ್ನ ಪಾತ್ರ ನೋಡುದಲ್ಲ, ಇಡೀ ಪ್ರಸಂಗ ವಸ್ತುವನ್ನು ಓದ್ತೇನೆ, ಹೌದು. ತಲೆ ಇಟ್ಟುಕೊಳ್ತೇನೆ. ಅದು ಯಾವ ಪ್ರಸಂಗದ ಎಲ್ಲಿ ಹೋಗುದು, ಯಾರು ಬರುದು, ಇಲ್ಲಿ ಹೇಗೆ ಸಂಭಾಷಣೆಗಳು ಹೇಗೆ, ಹಾ, ಹಾಗೆ ಇನ್ನೊಬ್ಬ ಕೇಳುವಾಗ ನನಗೆ ಅದು ಹೇಳಲಿಕ್ಕೆ ಅದು ಮತ್ತೆ ನನಗೆ ತುಂಬಾ ಅಧ್ಯಯನ, ಉಪಯುಕ್ತ. ನನಗೆ ಉಪಯೋಗ ಆಯ್ತು. ಹೌದು. ಈಗ ಅವರಿಗೆ ಕೇಳುವವರಿಗೆ ಹೇಳಬೇಕಾದ್ರೆ ನಾನು ಓದಲೇಬೇಕಲ್ಲ, ಓದ್ಲೇಬೇಕು. ಆಗ ನನಗೆ ಅದು ಪಾಠ ಆಯ್ತು. ಹೌದು ಹೌದು. ಕ್ರಮೇಣ ಅದನ್ನೇ ಬೆಳೆಸಿಕೊಂಡದ್ದು. ಹಾ. ಮತ್ತೆ ನನ್ನ ಅದೊಂದು ನನಗೆ ಈ ಪವರು ನನಗೆ ಒಳ್ಳೇದಿತ್ತು. ಹಾ. ನಾನು ಒಮ್ಮೆ ಮಾಡಿದ ಪಾತ್ರ ಮತ್ತೆ ನನಗೆ ಇನ್ನೊಬ್ಬ ಹೇಳಿಕೊಂಡು ಬೇಡ ಹಾಗೆ, ಮತ್ತೆ ಅದು ಎಷ್ಟು ವರ್ಷ ಆದ್ರೂ ಹೇಳುದು ಬೇಡ, ನೆನಪುಳಿತದೆ. ಈಗ ನನಗೇನು 10 ವರ್ಷ ಮೊದಲು ಬಿಟ್ಟ ಪಾತ್ರನಿಗೆ ನಾಳೆ ನನಗೆ ಕೊಟ್ಟರು ಕೊಡು, ನಾನು ಕರೆಕ್ಟ್ ಮಾಡ್ತಾ ಹೋಗ್ತೇನೆ. ಯಾಕೆ ಅದು ವಿಷಯ ನಡೆದು ಬಂದ ದಾರಿ ಅಂತ. ಅದು ನಾನು ಮಾಡಿದ ಅಧ್ಯಯನ ಮತ್ತೆ ನನಗೆ ಆದ ಅನುಭವಗಳು ನನಗೆ ಇನ್ನೊಬ್ಬರಿಗೆ ಹೇಳುವಷ್ಟು ನನ್ನಲ್ಲಿ ಉಳಿಸಿಕೊಟ್ಟಿದ್ದು. ಮತ್ತೊಂದು ಕ್ರಮ ಉಂಟಲ್ಲ, ನಾವು ಇನ್ನೊಬ್ಬರಿಗೆ ಹೇಳಿದಷ್ಟು ನಮ್ಮಲ್ಲಿ ಬೆಳವಣಿಗೆ ಹೆಚ್ಚಾಗ್ತದೆ, ನಮಗೆ ಕೂಡ ಅದು ಮನನ ಆಗ್ತಾ ಹೋಗ್ತದೆ. ಈಗ ನಾವು ಹೇಳಿಕೊಡುವಾಗ ಎರಡೆರಡು ಪಾಠ ಅಲ್ವಾ, ಅವನಿಗೆ ಹೇಳುದು, ನಮ್ಮ ಮನಸ್ಸಲ್ಲಿ ಚಿಂತಿಸುವುದು, ಅದು ನಮಗೆ ಗಟ್ಟಿ ಆಗ್ತದೆ ಅಂತ. ಈಗ ನಮ್ಮ ಗುರುಗಳೆಲ್ಲ ಹೇಳಿಕೊಂಡು ಪುಸ್ತಕ ಓದುವಾಗ ಸಣ್ಣಕ್ಕೆ ಓದುವುದಲ್ಲ, ದೊಡ್ಡಕ್ಕೆ ಓದಬೇಕು. ಯಾಕೆ ಅದು ನೋಡಿ ಓದಿ ಹೇಳುವುದು 3 ಪಾಠ, 3 ಪಾಠ, ಅದು ಗಟ್ಟಿ ಆಗ್ತದೆ. ಅದು ನನಗೆ ಅನುಕೂಲ ಆಯ್ತು, ಮತ್ತೆ ನಾನು ಮುಂದೆ ಬರ್ತಾ ಇದ್ದಾಗ ಇತರರಿಗೆಲ್ಲ ಅನುಕೂಲ ಆಯ್ತು. ಯಾರು ಕೇಳಿದ್ರೆ ಹೇಳುವುದಕ್ಕೆ ಸಾಧ್ಯವಾದಷ್ಟು ಹೇಳಲಿಕ್ಕೆ ಆಗ್ತದಲ್ಲ, ಅವನು ಸಮಾಧಾನ ಮಾತ್ರ ಅಂತ. ಈಗ ಅದೇ 4ನೇ ಮೇಳದಲ್ಲಿ ಕುಬನೂರ್ ಅವರ ಜೊತೆಗಿದ್ರಿ, ಆ ಸಂದರ್ಭ ಇದ್ದಂತಹ ವೇಷಧಾರಿಗಳ ಬಗ್ಗೆ ಹೇಳುವುದಾದ್ರೆ ನಿಮಗೆ? ಆರಂಭದಲ್ಲಿ ಮಂಜೇಶ್ವರ ಜನಾರ್ದನ ಜೋಗಿಗಳು ಮೊದಲು ಹೇಳಿದವರೇ, ಆಮೇಲೆ ಸಂಜೀವ ಚೌಟ್ರು, ಶೀನಪರೈಗಳು, ತೊಡಿಕ್ಕಾನ, ಸರಪಾಡಿ ವಿಠಲಣ್ಣ, ಆಮೇಲೆ ಸುರೇಶ್ ಕುಪ್ಪೆ ಬದವು, ಮಾಡವು ಕೊರಗಪ್ರೈಗಳು, ಮತ್ತೆ ಚಂಡಮುಂಡರ ಆಗ್ತಾ ಇತ್ತು ಅಂತ ಕೇಳಿದ್ದೇನೆ ಕೆಲವು ಸಲ. ಅಂದ್ರೆ ವಿಷ್ಣು ಮಾಡಿ ತುಂಬಾ ಹೌದು. ಆಮೇಲೆ ಕಿರಿಯ ನೆಲ್ಲಿಗಟ್ಟೆ ಹಾಸ್ಯಗಾರರು ಇದ್ರು. ಮತ್ತೆ ಸ್ವಲ್ಪ ಸ್ವಲ್ಪ ಬದಲಾವಣೆಗಳಾಗುತ್ತಾ ಇರೋ ಇನ್ನೆಷ್ಟೋ ಜನ ಬಂದಿದ್ದಾರೆ. ಯಾಕಂದ್ರೆ ಮತ್ತೆ ಮತ್ತೆ ಶೀನಪರೈಗಳು ಆ ಮೇಳಕ್ಕೆ ಹೋದಗಳು, ಆ ಜಾಗಕ್ಕೆ ಬೇರೆ ಜನ ಬಂದರು. ಪೆರುವಾಯಿ ಅವರು ಬಂದರು, ಜಯಣ್ಣ ಬಂದಿದ್ದಾರೆ, ಪೆರ್ಮುದೆ. ಆಮೇಲೆ ಸುಬ್ರಾಯ ಹೊಳ್ಳರು ಸುದೀರ್ಘ ಉಂಟು ತಿರುಗಾಟ. ಹೊಳ್ಳರು ಒಮ್ಮೆ ಬಂದರು, 2ನೇ ಬಂದರು, ಈಗೆಲ್ಲ 4ನೇ ಮೇಳದಲ್ಲಿ ಇದ್ದವರು. ಹಾಗೆ ಎಷ್ಟೋ ಮಂದಿಗಳು ಆಮೇಲೆ ಸೇರ್ಪಡೆ ಆದವರು, ಪುಂಡುವೇಶದವರು ಅಂತಲ್ಲಿ ಎಲ್ಲ ಬದಲಾವಣೆಗಳು ತುಂಬಾ ಆಗಿತ್ತು. ಆದ್ರೆ ನಿಮ್ಮದು ಮತ್ತು ತೋಡಿಕಾನದವರದ್ದು ಜೋಡಿಯ ಬಗ್ಗೆ ಹೇಳುವೆ. ನೀವು ನಾನು ತೋಡಿಕಾನದವರಿಗೆ ತುಂಬಾ ಸಮಾಧಾನದ ಖುಷಿ ಅಂತಂದ್ರೆ ಅವರ ರಂಗದಲ್ಲಿ ಕೊಡುವ ಪ್ರತಿಕ್ರಿಯೆ. ಈಗ ಅವರು ತುಂಬಾ ಓದುವುದಿಲ್ಲ, ನಾನು ತಿಳಿದ ಹಾಗೆ. ನನಗೆ ಕಂಡ ಅವರು ಓದುತ್ತಿರ್ಲಿಲ್ಲ. ಈಗ ಒಂದು ಹೊಸ ಪ್ರಸಂಗ ಬಂತು ಅಂತಾದ್ರು ಅವರು ಓದುತ್ತಿರ್ಲಿಲ್ಲ, ಸುಮ್ಮನೆ ಕೂತ್ಕೊಳ್ತಿದ್ರು. ಚೌಕಿಗೆ ಬರ್ತಾರೆ, ಬಂದು ಶರ್ಮಣ್ಣ ನನ್ನದೆಂಥದ್ದು ವೇಷ ಇಂಥದ್ದು, ಯಾರ ಜೊತೆಗೆ? ಅದು ನನ್ನ ಜೊತೆಗೆ. ಹೌದಾ, ನಾನು ಅಲ್ಲಿ ಮಲಗುತ್ತೇನೆ, ಒಂದು ಸಮಯಕ್ಕೆ ನನ್ನ ಎಬ್ಬಿಸಿ ವೇಷ ಮಾಡಿಸಿ ಕಳಿಸಿ, ಇಷ್ಟೇ ತೊಡಿಕಾನ. ಸಮಯಕ್ಕಾಗುವಾಗ ನಾನು ಅವ್ರನ್ನ ಎಬ್ಬಿಸಿದ್ರೆ ಅವರು ವೇಷ ರಂಗಸ್ಥಳಕ್ಕೆ ಬಂದ್ರೆ ಅವರು ಹೊಸತ್ತು ಪಾತ್ರ ಮಾಡುದು ಅಂತ ಗೊತ್ತೇ ಆಗ್ಲಿಕ್ಕಿಲ್ಲ. ಹೌದು, ನಾನು ಏನು ಹೇಳ್ತೇನೆ ಅದು ಹೇಳು, ಇಲ್ಲ ವಿಶ್ವಣ್ಣ ಗಡಿಬಿಡಿ ಇಲ್ಲ, ನಾನು ನಿಮ್ಮ ಮಾತಿಗೆ ಅನುಕೂಲವನ್ನು ಎತ್ತುಗಡೆ ಮಾಡ್ತಾ ಬರ್ತೀನಿ, ನೀವು ಮುಂದೆ ಬರ್ತಾ ಬಂದಿದ್ರೆ ಅವರು ಅಲ್ಲಿ ಹೇಗೆ ಬೇಕು ಹಾಗೆ ಸಂಭಾಷಣೆಗೆ ಬರುತ್ತಾ ಬರುತ್ತಾ ಪಾಸೆ ಅಲ್ಲಿ ಕೇಳುದಿಲ್ಲ. ಮತ್ತೆ ಅವರು ಮಾಡಿದ ಎಷ್ಟೋ ವೇಷಗಳುಂಟಲ್ಲ, ಅವೆಲ್ಲ ಅವರು ಕರ್ನಾಟಕ ಮೇಳದಲ್ಲಿ ಉಪಾಧ್ಯಾಯರು, ಸಾಮಗರು, ಆಮೇಲೆ ಕೊಳ್ಳಿಯೂರು ರಾಮಚಂದ್ರ ಅವರಿಗೆ ವೇಷ ಮಾಡಿ ಬಂದ ರಂಗಾನುಭವಗಳು ತುಂಬಾ ಉಂಟು. ಪರಂಗಿ ತಜ್ಜತ್ವ, ಮಾತಿಗೆ ರಪ್ಪ ಉತ್ತರ ಕೊಡುದು, ಅದೆಲ್ಲ ತುಂಬಾ ಉಂಟು ಅವರ ಹತ್ರ. ಮತ್ತೆ ಬಹುಶಃ ಅವರು 1ನೇ ಮೇಳದಲ್ಲಿ ಮೊದಲು ಇದ್ದರು ಕಾಣ್ತದೆ. ನಾನು 4ನೇ ಮೇಳಕ್ಕೆ ಅವರು ಬಂದದ್ದಲ್ಲ, ಅದಕ್ಕಿಂತ ಮೊದಲೇ ಬಂದಿದ್ದಾರೆ ಅವರು. ಈ ಭಾವನಾತ್ಮಕ ಪಾತ್ರಗಳಾಗಿರುವುದು ಕ್ಷೇತ್ರ ಮಾದ್ಮೇಲೆ ಯಶೋಮತಿ ಎಲ್ಲ ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಅಂತ. ಹೌದು, ಅವರು ಮೊದಲು ಕ್ಷೇತ್ರ ಮಾತ್ಮೆಯಲ್ಲಿ ಯಶೋಮತಿ ಮಾಡ್ತಿದ್ದದ್ದಲ್ಲ ಪೂಂಜರು ಬಂದಿರುವಾಗ. ಆಗ ಅವರು ನಂದಿನಿ ಮಾಡಿ ದೇವಿ ಮಾಡ್ತಿದ್ದರು.
ಅದು ಹಾಗೆ ಇತ್ತು. ಮತ್ತೇನೋ ಒಂದು ಸಮಸ್ಯೆಗಳೆಲ್ಲವ. ಕಾವು ಗಿರೀಶ ಅಂತ ಇದ್ದ, ಅವನು ಒಳ್ಳೆ ಯಶೋಮತಿ, ಅವರು ತೀರಿಕೊಂಡ್ರು. ಅನಾರೋಗ್ಯದ ಮನೆಗೆ ಹೋದು ಮತ್ತೆ ತೀರಿಕೊಂಡು. ಹಾಗೆ ಯಶೋಮತಿ ಯಾರು ನೋಡಿದ ಅನುಭವ ಉಂಟಲ್ಲ, ನಾನು ಭಾಗವತ ಕೂತ್ಕೊಂಡು ಅದು ವಿಶ್ವಣ್ಣನೇ ಮಾಡ್ಲಿ ಅಂತ ತುಂಬಾ ಚಂದ ಮಾಡ್ತಿದ್ರು, ಅತ್ಯದ್ಭುತವಾಗಿ. ಅದನ್ನೇ ಅವರೀಗ ಹೊಳ್ಳರೊಟ್ಟಿಗೆ ಹೋಗಿ ಹೊಳ್ಳರಲ್ಲಿ ಕೇಳಿ ತಯಾರಾಗ್ತಾರೆ. ನನ್ನ ಜಾಬಾಲಿ ಬರುವಲ್ಲಿ ಅಣ್ಣ ಹೇಗಣ್ಣ ಎಲ್ಲ ಹೊಳಕು ಹಾಕಿ ಹೊಡಿ, ಹಾಗೆ ನಾನು ಅದನ್ನ ಹೀಗೆ ವಿಶ್ವಣ್ಣ ಹೀಗೆ ಪ್ರಶ್ನೋತ್ತರ ಅಂತ ಹೇಳಿ ಚಂದ ಮಾಡ್ತಾ ಇದ್ರು. ಭಾವನಾತ್ಮಕ ಮಾತ್ರ ಮೊದಲೇ ಚಂದ. ಅವ್ರ ಚಂದ್ರಮತಿ ನೋಡಿದ್ದೆವು, ಜನ್ನ ಹರಿಶ್ಚಂದ್ರನಿಗೆ ಆಗಿದೆ, ನನ್ನ ನಳನಿಗೆ ಅವರ ದಮಯಂತಿ ಆಗಿದೆ ಅಂತ ಎಲ್ಲ ಪಾತ್ರಗಳು ಪಾಸೆ ಇದೆ. ಮತ್ತೆ ನಾಟ್ಯ ಕೂಡ ಹಿತಿಮಿತಿಯೊಳಗಿನ ನಾಟ್ಯ ಅಂತ ಹೇಳಿ ಅವರದ್ದು ಇಂದು ಕೂಡ ಎಲ್ಲರೂ ಹೇಳೋದಾಗೆ ನಾಟ್ಯ ತುಡಿಕಾನವರ ನಾಟ್ಯ ಅದು ನೀರಿನಲ್ಲಿ ಹೋದಾಗ ಎಷ್ಟು ಚಂದ ಅದು. ಈಗ ಶರ್ಮನ್, ಈಗ ಅವರ ದೇವಿ ಪಾತ್ರವನ್ನು ನೀವು ಇಷ್ಟು ಮಾಡಿದ್ದೀರಿ, ನಿಮ್ಗೆ ಎಷ್ಟೋ ನೋಡಿದ್ದೀರಿ ಎಲ್ಲ. ಅವರ ದೇವಿ ಪಾತ್ರದ ಬಗ್ಗೆ ಹೇಳುವುದಾದ್ರೆ ಅಷ್ಟೊಂದು ಆಡಂಬರತೆ ಇಲ್ಲ ಅಂತ ಹೇಳಿ ಅವರ ದೇವಿಯಲ್ಲಿ. ಅದು ಏನ್ ಆ ವಿಚಾರಗಳು? ಇಲ್ಲ, ಅದು ಏನು ಅಂದ್ರೆ ಒಂದು ಅದವರ ಮನೋಧರ್ಮ. ಹೌದು. ಮತ್ತೆ ಅವರು ಒಳ್ಳೆದನ್ನು ಹೇಳಿದ್ರೆ ತೆಕ್ಕೊಳ್ಳುವಂತ ಒಳ್ಳೆ ಗುಣ ವಿಶ್ವಣ್ಣಂದು. ಯಾಕೆಂದ್ರೆ ಹೂ ಕೆಲಸದಲ್ಲಿ ತುಂಬಾ ಬರ್ತದೆ, ಹೌದು. ಕೆಲಸದಲ್ಲಿ ಇಲ್ಲ, ಕೆಲಸದಲ್ಲಿ ಇರ್ತದೆ, ಸಿಗುವುದಿಲ್ಲ. ಹೀಗೆಲ್ಲ ಇರ್ತದೆ. ಈ ಒಂದು ಸಣ್ಣ ಘರ್ಷಣೆ ಈಗಲೂ ಬಹುಶಃ ಕಲಾವಿದರ ಮತ್ತು ಪೂಜೆಯವರ ಮಧ್ಯೆ ಅಂತ ಹೀಗೆಲ್ಲ ಒಂದು ಇರ್ತದೆ. ಅದಕ್ಕೆ ನಾನು ಅವರಿಗೆ ಸಲಹೆ ಕೊಟ್ಟಿದ್ದೇನೆ, ಯಾಕೆ ವಿಶ್ವಣ್ಣ ಇಷ್ಟೇ ಹೂ ಹಾಕ್ಬೇಕು ನಿರ್ಣಯ ಉಂಟು. ಒಬ್ಬ ಕಲಾವಿದನ ಸಾಮರ್ಥ್ಯ ಏನು ಗೊತ್ತುಂಟ, ನಮಗೆ ಇದ್ದದ್ದರಲ್ಲಿ ನಾವು ವೇಷವನ್ನು ಪಾಸ್ ಮಾಡಿಕೊಂಡು ಹೋಗ್ಬೋದು. ನಿಮಗೆ ಸಾಮರ್ಥ್ಯ ಉಂಟಲ್ಲ ವಿಶ್ವಣ್ಣ, ಒಂದು ಚೆಂಡು ಸಾಕು, ಚಂದ ಮಾಡಿ ತಕೊಂಡ್ರೆ ಅವರು ಅದನ್ನು ಕಡೆಯ ಕಾಲದವರೆಗೂ ಅದನ್ನೇ ಪಾಲಿಸ್ತಾ ಬಂದ್ರು ಅಂತ ಹೇಳಿ ಅದೇ ತಕೊಂಡ್ರೆ ಅದನ್ನು. ಅಣ್ಣ ನೀವು ಹೇಳ್ತೀರಾ ಇವತ್ತಿಂದ ಹೂವಿನ ವಿಷಯದಲ್ಲಿ ನಾವು ಮಾತಾಡೋದಿಲ್ಲ, ಆಮೇಲೆ ಅವರಿಗೆ ಒಂದೇ ಚೆಂಡು ಒಳ್ಳೆ ಅಷ್ಟೇ ಹಾಕಿ, ಹೌದೌದು, ಮತ್ತೆ ಹಾರ ಈಗ ಎಷ್ಟು ಬೇಕು ಅಷ್ಟೇ ಹಾಕ್ತಾರೆ, ಅಷ್ಟನ್ನೇ ಮಾಡ್ತಾ ಇದ್ರು. ಅಸದು ಮತ್ತು ಆಳಂಗಿತ್ತಲ್ಲ ಅವರಿಗೆ. ಕಡೆಯ ಕಾಲದವರೆಗೂ ಅದನ್ನು ಉಳಿಸಿಕೊಂಡು ಬಂದ್ರು. ಹಾಗೆ ಆ ಹೂವು ಹಾಕುವಂತ ತಪ್ಪು ಅಂತ ಹೇಳಿ ಅಲ್ಲ. ನಮ್ಮ ಮೇಳದ ವಿಚಾರ ನೋಡುವಾಗ ಕೆಲವು ಕಡೆ ದೇವಿ ಮಹಾತ್ಮೆಗೆ ಹೆಚ್ಚು ಹೂ ಬರ್ತದೆ, ಕೆಲವು ಕಡೆ ಬರುವಂತದ್ದಿಲ್ಲ. ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು. ನಾನು ಅದನ್ನ ಅವರಿಗೆ ಹೇಳಿದ್ದು, ಯಾಕೆ ನಾವು ಸುಮ್ಮನೆ ಘರ್ಷಣೆಗೆ ಹೋಗುದು, ಈಗ ನಮ್ಮ ಪಾತ್ರವನ್ನು ನಾವು ಮಾಡ್ತೇವೆ, ನೋಡುವವರು ಸಭಿಕರಲ್ವಾ. ಹೌದು. ನಮ್ಮ ವೇಷವನ್ನು ಅವರು ಮೆಚ್ಚಿದ್ರೆ ಸಾಕು. ಅದಕ್ಕೆ ನಾವು ಅಷ್ಟು ಗಟ್ಟಿ ಮೆಚ್ಚಬೇಕು, ಇಷ್ಟು ಕಡಿಮೆ ಆಯ್ತು ಅಂತ ಪ್ರಶ್ನೆ ಇಲ್ಲ, ಎಷ್ಟರಿಂದ ಸಾಧ್ಯವೋ ಅಷ್ಟನ್ನು ಮಾಡಬೇಕು. ಅದು ಕಲೆ. ಆಗ ನೀವು ನಿರ್ದೋಷಿಗಳಾಗ್ತೀರಿ. ಇಲ್ಲ ಈ ವಿಷಯದಲ್ಲಿ ಮಾತಾಡಿ ಅಂತೆ ಏನಾಗ್ತದೆ, ಅವ ಹೂವಿಗೆ ಮಾತಾಡಿ ಕಂಪ್ಲೇಂಟಿನ ಮೇಲೆ ಕಂಪ್ಲೇಂಟ್ ಬರ್ತಾರೆ. ಯಾಕೆ ಸುಮ್ಮನೆ ತಗೊಳ್ತಾರೆ ಅಂತದನ್ನ ಹೇಳಿ ನಾನು ಎಂತ ಹೇಳಿ ತಗೊಳ್ತಿದ್ರು ಅವರು. ನೀವು ಹೇಳಿದ್ರೆ ಮಾಡ್ತೇನೆ. ಅಷ್ಟು ಸುರುಸುರಿಗೆಲ್ಲ ನಂದಿನಿ ಮಾಡುವಾಗ ತುಂಬಾ ಚರ್ಚೆಗೆಲ್ಲ ಬರ್ತಿದ್ರು. ಆಮೇಲೆ ಅದು ನನ್ನ ಜಾಬಾಲಿಗೆ ನಂದಿನಿ ತುಂಬಾ ಚರ್ಚೆಗೆ ಬಂದು ರೋಷ ವೇಷಗಳು ಚೌಕಿಯಲ್ಲಿ ಎಲ್ಲ ಆಗ್ತಿತ್ತು. ಮತ್ತೆ ಅದು ಸರಿ ಮಾಡಿದ್ರು, ಅದೇ ಅಲ್ಲ ಹೀಗೆ ಆದ್ರೆ ಚಂದ ಅಂತ. ಒಳ್ಳೆ ರೆಸ್ಪೆಕ್ಟ್ ಮಾಡ್ತಾ ಇದ್ರು ನಿಮ್ಮನ್ನ, ಒಳ್ಳೆ ತುಂಬಾ ಮಾಡ್ತಿದ್ರು, ತುಂಬಾ ಪ್ರೀತಿ ಅವರಿಗೆ. ಈಗಲೂ ನಾನು ಅವರನ್ನು ತುಂಬಾ ಹೇಳ್ತೇನೆ, ನಮ್ಮ ಮೇಳದ ಕಲಾವಿದರಲ್ಲಿ ರಂಗ ಸಂಭಾಷಣೆ ಕಲಿಬೇಕು ಅವರಿಂದ, ಅದು ಅಷ್ಟು ಚಂದ ಅಂತ. ಭಾಷೆ ಕನ್ನಡ, ಮನೆಯಲ್ಲಿ ಮಾತಾಡೋದು ಕನ್ನಡ ಚಂದ ಇತ್ತು ಅವರದ್ದು. ಮತ್ತೆ ಗೌರವಿಸಬೇಕಾದ ಮನುಷ್ಯ ಯಾಕೆಂದ್ರೆ ಅವರು ಕೊಳ್ಳಿಯೂರಿನವ್ರನ್ನ ತಿರುಗಾಟ ಮಾಡಿದವರು, ರಾಮದಾಸ್ ಸ್ವಾಮಿಗಳು, ಗುಂಪೆಯವರು, ಅಳಿಕೆಯವರು, ಇಂಥವರೊಂದಿಗೆಲ್ಲ ತಿರುಗಾಟ ಮಾಡಿದ ಅನುಭವ ಇತ್ತು ಅವರ. ನಾಟಕೀಯ ಪ್ರಜ್ಞೆ ಬರುವುದು ಟೆಂಟ್ ಮೇಳಗಳಲ್ಲಿ, ಅದು ಉಂಟು ಅವರ ಹತ್ರ ಇತ್ತು. ಹಾಗೆ ನನಗೆ ಇವತ್ತು ಬಹುಶಃ ಅವರು ಯಕ್ಷಗಾನ ಜೀವನದಲ್ಲಿ ಸುದೀರ್ಘ ಜೊತೆ ನಾನೇ ಆಗಿರಬಹುದು. ಆ ವಿಚಾರಕ್ಕೆ ನಾನು ವಿಚಾರ ತೆಗೆದಿರುವಂತದ್ದು ಪ್ರಧಾನ ವಿಷಯವಾಗಿ ನಮ್ಮದೇ ಜೊತೆ ಇದ್ದಿತ್ತಷ್ಟೇ. ನಾನು ಮತ್ತು ತೊಡಿಕಾನವೇ ಅಲ್ಲ, ವೆಂಕಟೇಶ್ವರಣ್ಣವರೆಲ್ಲ ಈಗಲೂ ಹೇಳ್ತಾರೆ ಅತ್ಯಂತದಿದ್ರು ಶರ್ಮನದ್ದು ಮತ್ತು ತೊಡಿಕಾನದ ಜೊತೆ. ಹೀಗೆ 4ನೇ ಮೇಳದಲ್ಲಿ ತೋಡಿಕಾನದವರ ಜೊತೆಯ ಬಗ್ಗೆ ಒಂದಷ್ಟು ವಿಚಾರಗಳು ಬಂತು. ಮತ್ತೆ 4ನೇ ಮೇಳದಲ್ಲಿ ಸುದೀರ್ಘವಾಗಿ ತಿರುಗಾಟ ಮಾಡಿದ್ದೀರಿ ಹೇಗೂ. ಮತ್ತೆ 4ನೇ ಮೇಳದ ಅನುಭವವನ್ನ ಹೇಳುದಾದ್ರೆ ಏನಾದ್ರೂ ಇದ್ರೆ ಹೇಳ್ಬಹುದು. 4ನೇ ಮೇಳದಲ್ಲಿ ಹೊಳ್ಳರ ಜೊತೆ ಇತ್ತು ಅಥವಾ ಬೇರೆ ಕಲಾವಿದರ ಒಂದು ಭಾವನಾತ್ಮಕವಾದ ಪಾತ್ರ ಚಿತ್ರಣದಲ್ಲಿ ಮಂಜೇಶ್ವರ ಜನಾರ್ದನ ಅವರಲ್ಲಿ ಸಾಹಿತ್ಯ ಕಡಿಮೆ, ಆದರೆ ನಿತ್ರ ವೇಷ ಅದ್ಭುತ. ಮತ್ತೆ ಅವರು ಹೇಳ್ತಿದ್ರು, ಸುಮ್ಮನೆ ಒಂದು 10 ಗೆರೆ ಮಾತಾಡುದು ಎಂತದಕ್ಕೂ ಮಗು, ಭಾವನೆ ರಸವೇ ಇಲ್ಲದೆ ನೀನು ಭಾವನೆ ತುಂಬ 4 ಗೆರೆ ಮಾಡ. ಇದಕ್ಕೆಲ್ಲ ಅವರು ತುಂಬಾ ಸಪೋರ್ಟ್, ತುಂಬಾ ಪ್ರೀತಿ. ಗಂಡು ಮಕ್ಕಳಿಲ್ಲ ಅವರಿಗೆ, ಆದ ಕಾರಣ ನಮ್ಮನ್ನೆಲ್ಲ ಕಂಡಾಗ ಅವರ ಮಕ್ಕಳು ಅವರು ಒಳ್ಳೆ ಸಪೋರ್ಟ್ ಕೊಟ್ಟವರು. ಮತ್ತು ಶೀನಪ್ರೈಗಳು ಹಾಗೆ, ಅವರು ಅಣ್ಣ ಎಂತ ಮಾಡುವ ನಾವು
ಅವರು ಎಷ್ಟೋ ಮಾಡಿದ್ದಾರೆ ಆ ವೇಷವನ್ನು, ಹೌದು 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 ಎಷ್ಟೋ ವರ್ಷಗಳಿಂದ ಮಾಡಿದ್ದಾರೆ. ಹೌದು. ಪ್ರತಿ ವರ್ಷ ಹೊಸ್ತು ಬರುವಾಗಲೂ ಹೇಳ್ತಾರೆ, ಅಣ್ಣ ಇದು ನಾವು ಹೇಗೆ ಹೋಗುದು, ಅವರಿಗೆ ನಮ್ಮ ಹವ್ಯಕ ಭಾಷೆ ಬರ್ತದೆ, ಅದು ಆ ಭಾಷೆಯಲ್ಲಿ ನಾವು ಹೆಂಗೆ ಹೋಗೋದು ಹಾಗೆ ಮಾತಾಡ್ತಿದ್ರು. ಆ ಜೀನಪ್ರಿಗೆ ಒಳ್ಳೆ ಮನುಷ್ಯ. ಮತ್ತೆ ಬಹಳ ಚಂದ ಅವರು. ಸಂಜೀವ್ ಚೌಟ್ರು ಅಂತಿದ್ರು, ಅವರು ಹಾಗೆ. ತೊಡಿಕಾದವರಿಗೆ ನಾ ಹೇಳಿದೆ. ಆಮೇಲೆ ಬದಲಾವಣೆ ಹೊಂದಿ ಪೆರುವೈ ನಾರಾಯಣ ಶೆಟ್ಟಿ ಅವರು ಹಾಗೆ, ಅವರು ಒಳ್ಳೆ ವಿಷಯ ಇದ್ದವರು. ಕೆಲವಾರು ಪಾತ್ರಗಳು ಬಹಳ ದಾಖಲಾತಿ ಮಾಡಿದವರ ಪಾತ್ರ. ಹಾಗೆಂತವರು ಮತ್ತೆ ಇಳಿ ವಯಸ್ಸಲ್ಲಿ ಮತ್ತೆ ಮತ್ತೆ ಬಂದವರು. ಅವರು ಬಂದವರು ಹಾಗೆ, ಅವರೊಟ್ಟಿಗೆ ಜೊತೆ ತಿರುಗಾಟ ಭಾರಿ ಚಂದ, ಜೊತೆ ವೇಷಗಳು ಚಂದ. ಯಾಕಂದ್ರೆ ಅವರು ಪುಸ್ತಕ ಅಲ್ಲ, ಅಲ್ಲಲ್ಲಿ ಕ್ಲಾಶ್, ಕದಂಬ ಸಂಭಾಷಣೆಗಳು, ಆಕ್ಷೇಪಗಳು ಹೀಗೆಲ್ಲ ಬಂದು ರಂಗದ ರಮ್ 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 ಹೇಗೆ ಮುಂದೆ ಹೋಗ್ಬೇಕು ಅನ್ನೋ ಒಳ್ಳೆ ಅನುಕೂಲ ಕೊಡ್ತಿದ್ದ ನಾರಾಯಣ ಶೆಟ್ರು. ಅವರು ಅವರ ಮೇಲೆ ನನಗೂ ನನ್ನ ಊರವರು ಅಂತ ಪ್ರೀತಿ, ಪೆರುವಾಯಿ ಅವರು. ನನ್ನ ಹತ್ರ ಯಾಕೆ ಬರಲಿ ತುಂಬಾ ಪ್ರೀತಿ, ಮಾಡಿ ಶರ್ಮಣ್ಣ ಅಂತ ಎಂತ ಒಂದು ಸಮಸ್ಯೆ. ಪೆರುವಾಯಿ ಅವರು. ಜಯ ಮತ್ತೆ ವಾಗ್ಮಿ ಜಯಪ್ರಕಾಶ್ ಶೆಟ್ಟಿ ಅವರು ಆ ಸಂದರ್ಭದಲ್ಲಿ ಒಳ್ಳೆ ಅಲ್ಲೇ ಒಳ್ಳೆ ಅನುಭವ ಬೆಳೆಸ್ತಾ ಇದ್ದವರು. ಈಗ ಅವರ ಜಯನ ವೀರಮಣಿ, ನನ್ನ ಹನುಮಂತ ಒಂದೆರಡು ಕಡೆ ತುಂಬಾ ಆಯ್ತು. ಕೊನೆಗೆ ಭಾಗವತರು ಕುಮಣೂರ್ನವರು ಬಂದು ಹೇಳಿದ್ರು, ಇದು ಜಯಪ್ರಕಾಶ್ ಶೆಟ್ರೆ, ಶರ್ಮನೆ, ನೀವಿಬ್ರು ತಾಳಮದ್ದಲೆ ಮಾಡಬೇಡಿ, ಆಟ ಮಾಡಿ. ನೀವು ಮಾತಾಡಬೇಕು ಅಂತಿದ್ರೆ ಒಂದು ಪದ್ಯಕ್ಕೆ ಮಾತಾಡಿ, ಎಲ್ಲ ಮಾತಾಡಿ. ಅಲ್ಲ ಶರ್ಮನಿಗೆ ಜಯಪ್ರಕಾಶ್ ಅವರು ಅಷ್ಟು ಇಂಪ್ರೂವ್ಮೆಂಟ್ ಅಂದ್ರೆ ಮಾತುಗಾರಿಕೆಯಲ್ಲಿ ಅವರಿಗೆ ಹೇಗೆ ಅದು ಬಂತು? ಒಂದವರ ಮಾವನ ಕಲೆ, ಪೆರುವೈ ಶೆಟ್ರು ಮಾವ, ಇನ್ನೊಂದು ಸ್ವಯಂ ಅಧ್ಯಯನ ಮಾಡಿದ. ಯಾಕಂದ್ರೆ ಅವರಿಗೆ ತಾನು ಇದರಲ್ಲಿ ಮುನ್ನುಗ್ಗಬೇಕು, ಸಾಧನೆ ಮಾಡಬೇಕು. ಅಲ್ಲದಿದ್ರು ಹಾಗೆ ಬಲ್ಯ ಇರೊಂದು ಮಾತು ಹೇಳ್ತಾರೆ, ಈ ಕ್ಷೇತ್ರಕ್ಕೆ ನಾವು ಬಂದೇವೋ, ಒಂದು ಹಣ ಮಾಡಬೇಕು, ಇಲ್ಲ ಹೆಸರು ಮಾಡಬೇಕು, ಎರಡರಲ್ಲಿ ಒಂದು ಮಾಡಬೇಕು. ಹಣ ಮಾಡ್ಲಿಕ್ಕೆ ನಮಗೆ ಅನುಕೂಲ ಇಲ್ಲ, ಹೆಸರು ತಲೆ ಇದ್ರೆ ಮಾಡಬಹುದು. ಅವ ಹಾಗಲ್ಲ, ಅವ ಸ್ಪರ್ಧಾತ್ಮಕವಾದಲ್ಲಿ ತೊಡಗಿಸಿಕೊಂಡು ತಾನು ಮುನ್ನುಗ್ಗಿ ಈಗ ಅವರಲ್ಲಿ ಇವರಲ್ಲಿ ಕೇಳಿ ಬೆಳೆಸಿಕೊಂಡ. ಮತ್ತೆ ತುಂಬಾ ಅವರ ರೂಪ ಭಾರಿ ಚಂದ ಅಲ್ವಾ? 2 ವರ್ಷ 1 ವರ್ಷ ಯಾವ್ದು ಕೊಟ್ಟರು ವೇಷದ ಮುಖದಲ್ಲಿ ನಿಲುಮೆಯಲ್ಲಿ ಪಾಸ್. ಹಾಗೆ ಅವರ ಸಾಧನೆಗೆ ಒಳ್ಳೆ ಪ್ರಯತ್ನ, ಸಾಮಾಜಿಕವಾಗಿ ಬೆಂಬಲ ಬಂತು. ಅವರು ಒಂದನೇ ಮೇಳ ಬೇರೆ ಸೆಟ್ ಅಲ್ಲಿ ಮತ್ತೆ ಎರಡನೇ ಮೇಳದಲ್ಲಿ ಇದ್ದು 4ಕ್ಕೆ ಬಂದದ್ದು. ಎರಡನೇ ಮೇಳದಲ್ಲಿ ಇದ್ದವರು ಮತ್ತೆ ಯಾವ್ದು ಮೇಳಕ್ಕೆ ಬದಲಾವಣೆ ಆಗಿತ್ತೋ ಅಂತ ಕಾಣ್ತದೆ, ಯಾವ್ದು ಗೊತ್ತಿಲ್ಲ ನನಗೆ. ಅಂತೂ ಇಲ್ಲದೆ ಶೀನಪ್ರಿಯಗಳ ನಿರ್ಗಮನ ಆದಾಗ ಬಹುಶಃ ಜಯ ಬಂದದ್ದು, ಹೊಳ್ಳರು ಬಂದು ಗೊತ್ತಿಲ್ಲ. ಅಂತ ಒಂದು ಅವರೆಲ್ಲ ಬಂದಿದ್ದಾರೆ, ಪೆರುವೈಯವರು, ಜಯ ಬಂದಿದ್ದಾರೆ, ಹೊಳ್ಳರು ಬಂದರು. ಜಯನೂ ಹೋದಲ್ಲಿಗೆ ಹೊಳ್ಳರು ಜಯನಿಗೂ ನನಗೆ ಒಳ್ಳೆ ಜೊತೆಯಲ್ಲಿ ಅವ ಯಾರಲ್ಲೂ ಹೇಳ್ತಾನಂತೆ, ಸರಿಯಾದ ಪನೊಡೊಂದಾಂಡ ಯಾನಂತೆ ಪುರಾಣ ಪುಸ್ತಕ ಓದು ಲೆಕ್ಕ ಮತ್ತನ್ನೇ ಯಾರು ಅಂತ ತಾನೆ. 6ನ ಜೊತೆಗೆ ಏತು ವೇಷ ಬಂದಾಗ ಮಸ್ತ್ ವಿಷಯ ಬಣ್ಣಂತೀರ ಆತನ ಪುಸ್ತಕ ಓದೋಡು ನಿಂಗೆ ತರೆಕ್ಕು ಪೊಗ್ಗನೆ ಪೊಯ್ನೆ ಅಥವಾ ಪೊಗ್ಗನೆ ಯಾರು ಅಂತ ಅವರೇ ಹೇಳಿದ್ದಾರಂತೆ ಎಲ್ಲೊಂದು ಕಡೆಯಲ್ಲಿ. ಹಾಗೆ ತುಂಬಾ ಸಾಹಿತ್ಯ. ಮತ್ತೆ ಜಯನ್ ಮಾತು ಹೇಗೆಂದ್ರೆ ಸಭೆಗೆ ಪಕ್ಕ ಕ್ಲಿಕ್ ಆಯ್ತು ಅಂತ. ಹೌದೌದು ಹೌದು. ಅದನ್ನೀಗ ಗಣೇಶ್ ಕನ್ನಡಿಗಟ್ಟೆ ಗಣೇಶ್ ಕನ್ನಡಿಗಟ್ಟೆ ಸ್ವಲ್ಪ ಬೇರೆ ತೀಕ್ಷ್ಣ, ಹೌದೌದು. ಅವನದ್ದು ಭಾವನೆಗೆ ಒತ್ತಿ ಹೆಚ್ಚು, ಒಳ್ಳೆ ಮಾತು ಎಲ್ಲ ಉಂಟು. ಆದ್ರೆ ಜಯನದ್ದು ಇವನದ್ದು ಇನ್ನು ಭಾವನೆ ಜಯನಷ್ಟು ಕಾಣುವುದಿಲ್ಲ. ಆದ್ರೆ ಹೌದು, ಒಳ್ಳೆ ಸಭಿಕರನ್ನ ಒಳ್ಳೆ ಅಧ್ಯಯನ ಅದ್ಭುತ ಸ್ಟಡಿ ಮಾಡಿ ಅವರು ಬಹುಶಃ ಈ ಕ್ಷೇತ್ರಕ್ಕೆ ಬರುವುದಕ್ಕೆ ಮೊದಲೇ ಬೇರೆ ಬೇರೆ ಕಡೆಗೆ ಒಳ್ಳೆ ವಾಗ್ಮಿಗಳ ಒಳ್ಳೆ ತಿಳುವಳಿಕೆ ಇದ್ದವರ ತಾಳಮದ್ದಲೆಗೆ ಬೈಕ್ನಲ್ಲಿ ಹೋಗಿ ಕೇಳಿ 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 ಕಲ್ತಿದ್ದ. ಹೌದೌದು ಹೌದು. ಆರಂಭದಲ್ಲಿ ಮಧುಗೈಟಬರಿ ಇತ್ಯಾದಿ ವೇಷಗಳನ್ನು ಮಾಡ್ತಾ ಇದ್ದವರು. ಮತ್ತೆ ರಂಗಕ್ಕೆ ಯಾವ ಪಾತ್ರ ಒಂದು ಚರ್ಚೆಗಳಿದ್ರು ಅವರು. ಈಗ ನಿಮಗೆ ಸರಿ ಸಮಾನವಾಗಿ ತಾಳಮದ್ದಲೆ ನಿಂದ ಲೀಡಪ್ಪ ಹೇಳಲಿಕ್ಕೆ ಅದೊಂದು ಎಷ್ಟು ಲೇಟ್. ಯಾಕಂದ್ರೆ ಅವ್ರಿಗೆ ವೇದಿಕೆ ಉಂಟು. ಮತ್ತೆ ನನಗೆ ಮೊದಲೇ ಇದು ತಿಕ್ಕಿಕೊಂಡು ಹೋಗೋ ಅಭ್ಯಾಸ ಮೊದಲೇ ಇಲ್ಲ. ನಾನು ಮೊದಲಿಂದಲೇ ಹಾಗೆ ಅಲ್ಲ, ಎಲ್ಲರೊಂದಿಗೆ ಅಡ್ಜಸ್ಟ್ಮೆಂಟ್ ಅಲ್ಲೇ ಹೋಗುದು. ತಂಡದಲ್ಲಿ ನನ್ನನ್ನು ಗುರುತಿಸಿದ್ದಾಗಲ್ಲ ಅವರು ಹೇಗೆ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡಿಕೊಂಡು ಮುಂದೆ ಹೋಗುದು. ನನಗೆ ಪ್ರಧಾನ ಎಂದು ರಂಗದಲ್ಲ ಆಟ ಒಳ್ಳೇದಾಗಬೇಕು, ಅಲ್ಲಿ ತನ್ನನ್ನು ತಾನು ಮೆರೆಸಲಿಕ್ಕೆ ಅಲ್ಲ, ಎಲ್ಲರೂ ಸೇರಿಸಿಕೊಂಡು ಚಂದಕ್ಕೆ ಟೀಮ್ ವರ್ಕ್ ಆಗಿ ಗೆಲ್ಲಬೇಕು. ಆ ಮನೋಧರ್ಮದವ ನಾನು. ಆದರೆ ನಾನು ಹಾದುಕೊಂಡೆಲ್ಲ ಹೋಗುವ ಕ್ರಮ ಇಲ್ಲ. ಮಾಡ್ಬೋದಿತ್ತ ಏನ, ನನ್ನ ಸ್ವಭಾವ ಅಲ್ಲ. ಈಗ ಶರ್ಮನ್ 4ನೇ ಮೇಳದಲ್ಲಿ ನೀವು ಅನೇಕ ವೇಷವನ್ನೆಲ್ಲ ಮಾಡಿದ್ದೀರಿ. ಈಗ ತಿರುಗಾಟ ಯಾವ್ದು ನಿಮಗೆ ಬಹಳ ಇಷ್ಟ ವೇಷ ಅಂತ ಹೇಳಿ ಇಷ್ಟ ಯಾವುದು ಅಂತ ಹೇಳಲಿಕ್ಕೆ ಹೊರಟ್ರೆ ಅದು ಆದ್ರೂ ವೇಷಗಳನ್ನು ಮಾಡಿದ್ದೇನೆ. ನನಗೆ ನಿಜವಾಗಿ ನೋಡಿ ಅತ್ಯಂತ ಪ್ರಿಯವಾದ ಯಾವ ಪ್ರಸಂಗದಲ್ಲಾದ್ರೂ ತುಂಬಾ ನನಗೆ ಪ್ರಿಯವಾದ ವೇಷ ರಾಮ. ಹೌದು. ಮತ್ತೆ ನನ್ನ ಕೂಡ ಸುಧನ್ ಒಂದು ಮೆಚ್ಚುಗೆ ಉಂಟು ಹೇಳ್ತಾರೆ ಸುಧನ್ ಅಂತ ಹೇಳಿಕೊಂಡು. ಅದು ಸಿದ್ಧಪಟ್ಟಿ ಇಲ್ಲ ನನ್ನ ಹತ್ರ, ಅಷ್ಟೇ ಅಂದ್ರೆ ನನಗೆ ಸಿದ್ಧಪಟ್ಟಿ ಇಲ್ಲ.
ಒಂದಿಷ್ಟು ಮಾಡುದು, ಇಷ್ಟು ಓದುದು, ಇಷ್ಟು ಒಂದು ಸಿದ್ಧತೆ ಮಾಡಿ ಇಷ್ಟನ್ನು ಹೇಳುದು, ಅದಿಲ್ಲ. ನನಗೆ ಅಲ್ಲಿಗೆ ಹೋಗುವಾಗ ಏನು ಬರ್ತದೆ, ನಾನು ಓದಿದ ಒಂದಷ್ಟು ವಿಷಯಗಳಿಲ್ಲ, ಅದನ್ನು ಹೇಳ್ತಾ ಹೋಗ್ತೇನೆ. ಮತ್ತೆ ಎದುರಿನವ ಏನು ಅಂತ ನೋಡ್ತೇನೆ. ಎದುರಿನವನಿರಲಿ ಪ್ರಶ್ನೆ ಕೇಳ್ಬೋದು, ಕೇಳಬಾರ್ದು, ಯಾಕೆ ಆಟ ಹಾಳಾಗಬಾರ್ದು. ಹಾಗೆ ಮತ್ತೆ ಇನ್ನೊಂದು, ನನ್ನ ಎದುರಿನವನು ಗೆಲ್ಲಬೇಕು, ಇದು ನನ್ನ ಮಾತು. ಹೌದು. ಈಗ ನಾನು ಕೇಳಬೇಕು, ನಾವೆಲ್ಲ ಶರ್ಮನನ ಜೊತೆಯಾಗಿ ಬೇರೆ ಅನೇಕ ವೇಷ, ಅವರ ಹನುಮಂತ ನಾವು ಏನು ಕಪಿಗಳು ಮಾಡಿರುವಂಥದ್ದು ಬೇರೆ ಬೇರೆ ಎಲ್ಲ ವೇಷವನ್ನೆಲ್ಲ ಮಾಡಿದ್ದೇವೆ. ಜೊತೆ ವೇಷಗಾರರನ್ನ ರಂಗದಲ್ಲಿ ಕೊಂಡು ಹೋಗುವಂತಹ ಕ್ರಮ ಅನ್ನುವಂಥ ಬಹಳ ನಮಗೆ ಅಚ್ಚುಮೆಚ್ಚು. ಯಾವ ಆ ಕಲಾವಿದನಿಗೆ ಬೇಸರ ಆಗದಾಗೆ, ಅಥವಾ ಒಂದು ವೇಳೆ ನಾವು ತಪ್ಪಿದ್ದೇವೆ ಅಂತ ಆದರೆ ಅದನ್ನು ಗೊತ್ತಾಗದ ಹಾಗೆ, ಅಲ್ಲಿ ಲೋಪವಾಗದ ಹಾಗೆ ಕೊಂಡು ಹೋಗುವಂಥದ್ದು ನಿಮ್ಮದೊಂದು ಕ್ರಮ ಒಳ್ಳೆದ. ಇದು ಹೇಗೆ ನಿಮಗೆ ಬಂತು? ಅದು ಹೇಗೆ ಬಂತು ಅಂತಲೇ ನನಗೆ ಹೇಳಲಿಕ್ಕೆ, ಯಾಕೆ ನಾವು ಈಗ ಬೆಳೆಯುವ ಕಾಲಕ್ಕೆ ಅಂತ ಆ ರೀತಿ ಇರುವಂತ ಒಂದು ಕಲಾವಿದರು ನನಗೆ ಸಿಕ್ಕಿದ್ದು ತುಂಬಾ ಕಡಿಮೆ. ಎಲ್ಲಿ ತಪ್ಪುಂಟು ಆದ್ರೆ ಒಂದು ಕಟೀಲು ಶ್ರೀನಿವಾಸರಾವ್ ಅವರೆಂಬರು ಗುರುಗಳು, ಕಟೀಲು ಶ್ರೀನಿ ಅಂತಲೇ ಹೆಸರು, ಅವರು ಆಳಿದು ತುಂಬಾ ಸಮಯವಾಗಿ ಆಯಿತು. ಅವರಿಗೆ ನಂತರ ತುಂಬಾ ಮೆಚ್ಚಿತ್ತು. ಅವರು ಹೇಳಿದ್ರು, ಆಯಿಷಾ ನಾನು ನಿನಗೊಂದು ಭವಿಷ್ಯ ರೂಪಿಸ್ತಿದ್ದೆ ಮಾರಾಯ, ನನಗೊಂದು ಕಟೀಲಿಗೆ ಸೇರ್ಪಡೆಗೊಳ್ತಿದ್ದೆ, ನನ್ನದೊಟ್ಟು ನೋಡುವ ಅಂತ ಹೇಳಿದೆ. ಅಷ್ಟಾಗೂ ಅವ್ರ ಹಾರ್ಟ್ ಅಟ್ಯಾಕ್ ಇಂದ ಹೋದ್ರು. ಅವರಲ್ಲಿ ಆಗೋಣ ಇತ್ತು. ಅವರು ತಾನು ಗೆದ್ದು ಇನ್ನೊಬ್ಬರನ್ನು ಗೆಲ್ಲಿಸಿಕೊಂಡೆ, ಮತ್ತೆ ತನಗೆ ಗೊತ್ತಿದ್ದನೆಲ್ಲ ಹೀಗೆ ಲಾರಿಯಲ್ಲಿ ಹಿಂದೆ ಕೂತು ಹೋಗುವಾಗಲೂ ಸುಮ್ಮನೆ ಪಕ್ಕಡೆದಾಯಿಗೆ ಹಾಳಾರಟೆ ಪರಿಂಚಿದ್ದೀಪರು ಅಂತ ಹೇಳಿಕೊಂಡು, ಈಗ ಅತಿಗಾಯ ಕಾಲಕ್ಕೆ ಬಂದರೆ ಅತಿಗಾಯ ಮಾಡುವವನು ಲಕ್ಷ್ಮಣವನ್ನು ಕೂತ್ಕೊಳಿಸಿ ಇಬ್ಬರಿಗೂ ಹೇಳುದು, ಇಂದ್ರಿಯಿತು ಮಾಡುವವನಿಗೂ ಇಂದ್ರಿಯಿತು ಲಕ್ಷ್ಮಣನಿಗೆ ಒಟ್ಟಿಗೆ ಅರ್ಥ ಹೇಳಿಕೊಡುದು. ಯಾಕಂದ್ರೆ ಅವರೆಲ್ಲವನ್ನು ಮಾಡಬಲ್ಲ. ಅವರು ಅಭಿಮನ್ಯು ಮಾಡಿ ಗದಾ ಯುದ್ಧದಲ್ಲಿ ಕೌರವ, ಕುರುಕ್ಷೇತ್ರದಲ್ಲಿ ತ್ರಿಜನ್ಮೋಕ್ಷರಿ ಹಿರಣ್ಯಾಕ್ಷ ಮಾಡಿ ಶಿಶುಪಾಲ, ಇಷ್ಟು ವಯಸ್ಸನ್ನು ಮಾಡ್ತಿದ್ದವರು. ಹಾಗೆ ಬಹುಶಃ ಅವರಿಂದ ಬಂದ ದಾರಿ ಆಗಿರ್ಬೇಕದು. ಈ ಟೀಮ್ ವರ್ಕ್ ಅಲ್ಲಿ ಯಶಸ್ಸು ತಡೆಯುವುದು, ಮತ್ತೆ ಅವರಿಗೆ ಈಗೆಲ್ಲ ಕೇಳಿದವರಿಗೆ ಹೇಳಿಕೊಡುದು, ಮತ್ತೆ ಜತೆ ಜತೆಯಾಗಿ ಪಾತ್ರ ಬೀಳದಂತೆ ತಕೊಂಡು ಹೋಗ್ಬೇಕು. ಬಹುಶಃ ಅದು ಅವರ ಗುಣ, ಅವರಲ್ಲಿ ಅದು ನಾನು ತುಂಬಾ ಕಂಡಿದ್ದೆ. ಮತ್ತೆ ನಮಗೆ ನಾನು ಕಂಡಾಗಿ, ನಾನು ವಿಶ್ವಣ್ಣನ ತುಂಬಾ ಅಭಿಮಾನಿಸುವ, ಗೌರವಿಸುವ, ಮೆಚ್ಚು ಮಾತ್ರಲ್ಲ, ನಾನು ಹಲವಾರು ನನ್ನ ಪಾತ್ರಗಳನ್ನು ನಾನು ರೂಢಿಸಿಕೊಂಡದ್ದು ಸುಣ್ಣಂಬಳದವ್ರನ್ನ ಹೆಚ್ಚು ಮುಂದೆ ಇಟ್ಟುಕೊಂಡು. ಯಾಕಂದ್ರೆ ಸುಣ್ಣಂಬಳದ ದೊಡ್ಡ ಗುಣ ಅದು, ಅವರ ವಿದ್ಯೆಯಲ್ಲಿ ಅಪಾರ. ಅವರು ತನ್ನ ಎದುರನ್ನು ಸೋಲಿಕ್ಕೆ ಬಿಡಲಿಕ್ಕೆ, ಗೊತ್ತಾಗದ ಹಾಗೆ, ಅವ ತಪ್ಪು ಮಾಡಿದ ಗೊತ್ತಾಗದ ಹಾಗೆ, ಅಥವಾ ನಸುನಗೆಯಿಂದ ಸಣ್ಣ ಹಾಸ್ಯದಿಂದ ಮಾಡಿ ಅದನ್ನು ದಾಟಿಸಿಕೊಂಡು ಹೋಗಿ ಆ ಪಾತ್ರವನ್ನು ಮೆರೆಸುವುದು ಅವರಲ್ಲಿ ತುಂಬಾ ಉಂಟು. ಹಾಗೆ ತೋರಿಸ್ತಾರೆ, ಆದ್ರೆ ಇನ್ನೊಬ್ಬನಿಗೆ ಉಪದ್ರ ಆಗ, ಇನ್ನೊಬ್ಬ ಬಿದ್ದರೂ ಅದು ಬಿದ್ದದ್ದು ಗೊತ್ತಾಗಲಿಕ್ಕಿಲ್ಲ. ಅದನ್ನು ತಂಡವಾಗಿ ಒಂದು ಟೀಮ್ ವರ್ಕಿನಲ್ಲಿ ಒಬ್ಬ ಕಲಾವಿದನಾಗಿ ಯಶಸ್ಸನ್ನು ಕಾಣುವಂತ ಬಗೆ ಅದು ನನ್ನ ಸಣ್ಣಂಬಳದವರು. ನಾನು ಹಲವಾರಲ್ಲ, ಬಹುಶಃ ನಾನು ಒಂದು 80% ವಿಶ್ವಣ್ಣನೇ ಆದರ್ಶ. ಪಾತ್ರಗಳ ನಿರ್ವಹಣೆಯ ವಿಷಯದಲ್ಲಿ ಅಥವಾ ರಂಗದಲ್ಲಿ ಹೇಗಿರಬೇಕು, ಈಗೆಲ್ಲ ವಿಷಯದಲ್ಲಿ ನಾನು ಅವರನ್ನು ತುಂಬಾ ಮೆಚ್ಚಿಕೊಂಡವ. ಅಲ್ಲಿ ಅಭಿಮಾನಿಸಬೇಕಾದ ಕಲಾವಿದ. ಸರಳ ಸಾಹಿತ್ಯ, ತುಂಬಾ ಕಟ್ಟಣ ಇಲ್ಲವೇ ಇಲ್ಲ ಅವರು. ಎ ಇಂದ ಡಿ ತನಕ ಅಥವಾ ಎ ಇಂದ Z ತನಕದವರಿಗಿದ್ರೆ ಎಲ್ರಿಗೂ ಪ್ರಿಯವಾಗುವ ಮಾತು. ಹಾಗೆ ಬಹುಶಃ ಅದು ಆದರ್ಶವಾಗಿ ನಾವು ತೆಕ್ಕೊಂಡ ಕಾರಣ ಮೇಳದಲ್ಲಿ ಅದನ್ನೇ ಅಳವಡಿಸಿಕೊಂಡು ನಾನು ಸ್ವಲ್ಪ ಹೆಚ್ಚು ಮಾಡಿ ಕೊಡ್ಲಿಕ್ಕೆ ಸಾಕದನ್ನು. ಅವರಷ್ಟೇ ಅಲ್ಲದಿನ್ನು ಅಥವಾ ಅವರಿಗಿಂತ ಕಡಿಮೆಯೋ ಏನೋ ಇರ್ಬೋದು. ಜೊತೆಯಾಗಿ ವೇಷಗಳನ್ನೆಲ್ಲ ಹೋಗುವಾಗ ಇದು ನಮಗೆ ಅನುಭವ ಆದ್ದು, ನಮ್ಮನ್ನ ಸೋಲುವುದಕ್ಕೆ ಬಿಡದ ಹಾಗೆ ಕೊಂಡು ಹೋಗ್ತಾ ಇದ್ರಿ. ಈ ಗುಣ ಅತ್ಯಂತ ನಮಗೆ ಕೂಡ, ಎಲ್ಲರೂ ನಮಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಮೇಳದ ನಿಮ್ಮ ಜೊತೆ ತಿರುಗಾಟ ಮಾಡಿದವರೆಲ್ಲ ಹೇಳುವಂಥದ್ದು ಹಾಗೆ. ದಾಲಿ ಎತ್ತನ ಶರ್ಮ ನಡಬಹುದು ಕೇನೋಡು ಆರು ಪಂಡದ ಗೊರ್ಪೇರು ಅವು ಯಾವುವು ರಂಗಡ ಮಲ್ಲೆ ಜಾರು ಉಳ್ಳೇರು ಅನ್ನುವಂಥ ಒಂದು ಧೈರ್ಯ. ಸೊ ಈ ಕಾರಣದಿಂದಾಗಿ ಈ ವಿಚಾರಗಳು ಕೇಳಬೇಕಾಯ್ತು ಅಂತ ಹೇಳಿ. ಸೊ ಇಷ್ಟು ವಿಚಾರಗಳು ನಿಮ್ಮ ಮೇಳದ ತಿರುಗಾಟ ಇತ್ಯಾದಿ ವಿಚಾರಗಳನ್ನ ಹೇಳಿದ್ರಿ. ಹೀಗೆ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡಿದ್ದಂತಹ ಶರ್ಮಣ್ಣನಿಗೆ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅವಕಾಶಗಳು ಬಹಳಷ್ಟು ಬರ್ತದೆ. ಬಹಳಷ್ಟು ತಾಳಮದ್ದಳೆಯಲ್ಲಿ ಭಾಗವಹಿಸ್ತೀರಿ. ಪ್ರಸ್ತುತ ಈಗಲೂ ಕೂಡ ಅನೇಕ ಕಡೆಯಲ್ಲಿ ಸುಣ್ಣಂಬಳ ಇರಬಹುದು ಅಥವಾ ದಿಗ್ಗಜರೊಡನೆ ನೀವು ಕೂಡ ವೇದಿಕೆಯನ್ನು ಹಂಚಿಕೊಳ್ತೀರಿ. ಇದು ಹೇಗೆ ನಿಮಗೆ ಅವಕಾಶಗಳು ತಾಳಮದ್ದಲೆ ಅವಕಾಶ? ನಾನು ಹಳೆ ಊರಲ್ಲಿರುವಾಗ ಅಲ್ಲೊಂದು ದೊಡ್ಡ ಕೂಟದವರ ತಾಳಮದ್ದಲೆ ಆಯ್ತು ಮಾಣಿಯಲ ಶಾಲೆಯಲ್ಲಿ. ಶೇಣಿಯವರು, ಪೆರ್ಲಾ ಪಂಡಿತರು, ಮತ್ತೆ ಪ್ರಭಾಕರ್ ಜೋಶಿಯವರು, ಹೀಗೆ ಘಟಾನುಘಟಿಗಳಿತ್ತು. ನಾನು ಕೇಳಲಿಕ್ಕೆ ಹೋದೆ. ಎಲ್ಲ ಹೋಗಿ ಆಗುವಾಗ ಏನಾಯ್ತು ಅಂದ್ರೆ ಅಲ್ಲಿ ಕೊನೆಗೊಂದು ಪಾತ್ರ ಮಾಡ್ಲಿಕ್ಕೆ ಜನ ಇಲ್ಲ.
ಆಗ ನಾನು ಎಂಥದ್ದು ಅಲ್ಲ ಯಕ್ಷಗಾನದಲ್ಲಿ. ಆಗ ಇವ ಇದ್ದಾನೆ, ಇವನ ಹತ್ರ ಹೇಳಿಸುವಂತ. ನನ್ನ ಹತ್ರ ಜೋಶಿ ಅವರಿದ್ದರು. ಜೋಶಿ ಅವರ ಎಂಥ ಪ್ರಸಂಗ ನೆನಪಾಗುವುದಿಲ್ಲ ನನಗೆ ಈಗಲೂ ಕೂಡ. ಅವರು ಜೋಶಿ ಅವರು ಆಕಾಶದಲ್ಲಿ, ನಾನು ಪಾತಾಳದಲ್ಲಿದ್ದೇನೆ. ಆದ್ರೆ ಅವರಿಗೆ ಪದ್ಯದ ಅರ್ಥ ಹೇಳಿದ್ದೆ ನಾನು. ಅವ್ರಿಗೆ ಖುಷಿ, ನನ್ನ ಆಯ್ಸು. ನಾನು ಅಲ್ಲಿ ನೇರ ಹೇಳುದು. ಮತ್ತೆ ಅಲ್ಲಿ ಬೇರೆ ಒಂದು ಕೆಲವರು ತಾರದಿಲ್ಲ ಆಯ್ತು, ಒಂದು ಬರುವಾಗ ಒಂದು ತಾರೆ ಎಲ್ಲ ಆಯ್ತು. ಮತ್ತೆ ಸ್ವಲ್ಪ ಅಲ್ಲಿಂದ ಇಲ್ಲಿಂದ ಎಲ್ಲೋ ನನ್ನ ಹೆಸರು ಬಂದ ನನಗೆ ಒಂದು ಅಲ್ಲಿ ಖರೀದಿ ಮಾಡಿದ್ದು. ಅದು ಹಾಗೆ ಆಗ್ತಾ ಆಗ್ತಾ ಮುಂದೆ ಹೋಯ್ತು. ಹಾಗೆಂತ ಬಹಳಷ್ಟು ಮುಂದೆ ಹೋಗಲಿಲ್ಲ. ಕಾರಣ ಯಾಕಂದ್ರೆ ನನ್ನ ಮನೆಯ ಸಮಸ್ಯೆಗಳು ನನಗೆ ಬಾಧೆ. ಅವಕಾಶಗಳು ಬರ್ತಾ ಈಗಲೂ ಉಂಟು ನನಗೆ. ಹಾಗೆಂತ ಈಗ ಸ್ಪರ್ಧಾತ್ಮಕವಾದಂತಹ ಪಾತ್ರಗಳ ಬಗ್ಗೆ ಮುಂದೆ ಹೋಗುವಂತ ಸ್ಥಿತಿ ನನಗೆ ಬರಲೇ ಇಲ್ಲ. ಯಾಕೆಂತ ನನ್ನ ಸ್ವಭಾವ ಒಂದದು. ಯಾಕಂದ್ರೆ ನಾನು ಎಲ್ಲಿ ಕೂಡ ಘರ್ಷಣೆಗೆ ನಾನು ಸಿದ್ಧ ಇಲ್ಲ, ಚರ್ಚೆಗೆ ಸಿಕ್ಕಾಪಟ್ಟೆ ಚರ್ಚೆಗೆ ಸಿದ್ಧ ಇಲ್ಲ. ಒಳ್ಳೆ ವಿಷಯ, ಒಳ್ಳೆ ಭಾವನ ಹೀಗೆ ಹೋಗ್ತೇನೆ. ಮತ್ತೆ ನನ್ನ ಕೌಟುಂಬಿಕವಾಗಿ ಬಂದ ಸಮಸ್ಯೆಗಳು ನನಗೆ ಒಳ್ಳೆ ಅವಕಾಶ ಬರುವ ಕಾಲಕ್ಕೆ ತಡೆಯಿತು. ಮನೆಯಲ್ಲಿ ಬಂದೆಷ್ಟು ಅಪ್ಪನಿಗೆ ಸೌಖ್ಯಗೆಲ್ಲ ಬರುವಾಗ ಒಳ್ಳೆ ಅವಕಾಶಗಳು 3-4 ಕಾರ್ಯಕ್ರಮಗಳು ಬಂತು. ಅಷ್ಟಾಗುವ ಇಲ್ಲಿ ಸಮಸ್ಯೆ. ಅದರಿಂದ ಏನಾಯ್ತಾ, ರವಂಡ ಬರ್ಪುಜೇರುವಾರ ಸ್ವಲ್ಪ ಹಿಂದೆ ಹೋಗುವ ಹಾಗೆ ಆಯ್ತು ನನಗೆ. ಆ ಎಡೆಲ್ಲ ಹಾಗೆ ಆಯ್ತು. ಯಾಕಂದ್ರೆ ಎಷ್ಟೋ ಕಡೆಯಲ್ಲೆಲ್ಲ ನನಗೆ ಅದು ಅನುಭವಕ್ಕೆ ಬಂತು. ಯಾರೋ ಅಯ್ಯೋ ಚೆನ್ನಪ್ಪಣ್ಣ ಇಲ್ಲ, ಒಂದು ನೀವು ಇಂಥ ಅರ್ಥ ಹೇಳಬೇಕು ಮಾಡಿದ್ದುಂಟು, ಜಬ್ಬಾರ್ ಇಲ್ಲ ಹಾಗೆ ಹೇಳಿ ಅಲ್ಲಿ 6 ಎಡ್ಡೆ ಆತು ನೀಡಿ. 10 ವರ್ಷ ನನಗೆ ಅವಕಾಶ ಇರಲಿಲ್ಲ. ಅದು ಬಹುಶಃ ಒಂದು ಅದರಲ್ಲಿ ನಮಗೆ ಒಂದು ಅದೃಷ್ಟ ಅಂತ ಉಂಟಲ್ಲ, ನಮಗೆ ಅದರಲ್ಲಿ ಸ್ಥಾಪನೆಗೊಳ್ಬೇಕು, ಒಂದು ಅದೃಷ್ಟದ ಬೆಂಬಲ ಬೇಕು. ಬರೀ ನಮಗೆ ವಿಶ್ವಣ್ಣ ಒಂದ್ಸಲ ಹೇಳಿದ್ರು, ವಿದ್ಯೆ ಇದ್ದವನಿಗೆಲ್ಲ ಯೋಗ ಇದು ಸಿಗ್ತದೆ ಅಂತ ಏನಿಲ್ಲ ಎಂತ ಗೊತ್ತುಂಟ. ಈಗ ಎಲ್ಲರೂ ಹೆಚ್ಚು ವಿದ್ಯೆ ಇದ್ದವರು, ಪೂಕಳದವ್ರಿಗೆ ಬೇಕಷ್ಟು ಗೊತ್ತಿಲ್ಲ, ತಾಳಮದ್ದಲೆಯಲ್ಲಿ ಇಷ್ಟಿದ್ದಾರೆ ಅವರು ಇಲ್ಲ. ಹಾಗೆಂತ ದೊಡ್ಡ ವಿಷಯ ಅಲ್ಲದವರು ತಾಳಮದ್ದಲೆಯಲ್ಲಿ ಲೀಡಲ್ಲಿ ಇಲ್ವಾ? ಯಾಕೆ ಇದು ಬಹುಶಃ ಅಷ್ಟೇ. ಈಗ ಹೇಗಿದ್ದೇನೋ ಹಾಗೆ ನನ್ನ ಸ್ಥಿತಿ ಅಂತ. ಬಟ್ ಆದ್ರೂ ನಾನು ಹೇಳುವ ಪ್ರಕಾರ ಶರ್ಮಣ್ಣ ಕೂಡ ತಾಳಮದ್ದಳೆ ಕ್ಷೇತ್ರದಲ್ಲಿ ಕೂಡ ಬಹು ಬೇಡಿಕೆಯಲ್ಲಿ ಇದ್ದಾರೆ ಅನ್ನುವಂತ ನಮಗೆ ಗೊತ್ತಿರುವ ಹಾಗೆ. ಅವಕಾಶಗಳೀಗ ಒಂದು ಉತ್ತುಂಗದ ಸ್ಥಿತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೂ ಶರ್ಮಣ್ಣನಿಗೆ ಅವಕಾಶಗಳು ಖಂಡಿತವಾಗಿ ಬರ್ತಾ ಇದೆ. ಅಸ್ತಿತ್ವದಲ್ಲಿ ನಾನು ಇವತ್ತೀಗಲೂ ಇದ್ದೇನೆ. ಈಗಲೂ ನನಗೆ ಕೆಲವು ಕಡೆಯಲ್ಲಿ ಕಾಯಂ ಎಷ್ಟೋ ವರ್ಷಗಳಿಂದ ಹೇಳುದು, ಇವತ್ತು ನನ್ನನ್ನು ಬಿಡುದಿಲ್ಲ. ಹೌದು. ಹಾಗೆಂತ ದೊಡ್ಡ ಪಾತ್ರ ನನ್ನ ಪಾತ್ರ. ಯಾಕೆ ಒಂದೊಂದು ಕಾರಣ ಅದೇನೆ, ಅವ ಶರ್ಮಣ್ಣ ಇದ್ದಾನೆ ಅಂತ ಅವ ಯಾವ ಪಾತ್ರ ಕೊಟ್ಟು ಅವನು ಪಾಸ್ ಮಾಡ್ತಾನೆ. ಉದಾಹರಣೆಗೆ ಉಜಿರೆಯ ತಾಳಮದ್ದಳೆಯಲ್ಲೆಲ್ಲ ಅನೇಕ ಕಡೆಗಳಲ್ಲಿ. ಅಲ್ಲ, ಅದಕ್ಕೆ ಇನ್ನೊಂದು ಕಾರಣ ಅಂದ್ರೆ ಅವರ ಲಕ್ಷ್ಯ ಹೇಗೆಂದ್ರೆ ಯಾವ್ದು ಪಾತ್ರ ಕೊಟ್ಟರು ಅವ ಪಾಸ್ ಮಾಡ್ತಾನೆ. ಒಂದು ವೇಳೆ ಅವ ಬರ್ಲಿಲ್ವಾ, ಅದು ಇವನಿಗೆ ಕೊಟ್ಟರೆ ಪಾಸ್. ಹಾಗೊಂದವರಲ್ಲಿ ಮನಸ್ಸಲ್ಲಿ ನಿಂತಿದೆ, ಅದು ನನಗೆ ಬೇಡಿಕೆ ಉಂಟು. ಮತ್ತೆ ನಾನಾಗಿ ಎಲ್ಲಿಯೂ ನಾನಿದ್ದೇನೆ ಅಂತ ಹೇಳಿಕೊಂಡು ಬಹುಶಃ ಯಕ್ಷಗಾನದಲ್ಲಿ ಆಗಲಿ ತಾಳಮದ್ದಲೆ ನನಗೆ ಹೋಗಲಿಲ್ಲ. ನನ್ನನ್ನು ನಾನು ತಳ್ಳಿಕೊಂಡು ಅಂತ ಹೇಳಿದ್ರೆ ನಾನಿದ್ದೇನೆ, ನನಗೊಂದು ಕೊಡಿ ಅವಕಾಶ, ಆಸ್ತಿ ನಾನು ಇದು ನನಗೆ ಹೋಗಲೇ ಇಲ್ಲ. ಅಂದ್ರೆ ನನ್ನ ಸ್ವಾಭಿಮಾನ ಕಾರಣ. ಬಹುಶಃ ಅದೆಲ್ಲ ಇರುವ ಕಾರಣವೇ ನನಗೆ ಬೇಡಿಕೆ ಇರುವುದು. ಮತ್ತೆ ನಾನು ಪುರಾಣದ ಕಾಲಘಟ್ಟವನ್ನು ಬಿಟ್ಟು ಈಗಿನ ವ್ಯಾವಹಾರಿಕ ಪ್ರಪಂಚದ ಯಾವುದನ್ನೂ ನಾನು ತಂದು ಹಾಕುವುದು. ನನಗದು ಇಷ್ಟ ಆಗುದು. ರಾಮಾಯಣ ಕಾಲದಕ್ಕೆ ಈಗಿನ ಮಸಾಲೆ ತಂದು ಹಾಕುದು, ಸಭೆಯಿಂದ ಚಪ್ಪಾಳೆ ಬರಲಿ ಎನ್ನುವುದಕ್ಕಾಗಿ ಎಂಥದ್ದೋ ಮಾತಾಡುವುದು, ಅದು ನನಗೆ ಇಂದೂ ಪ್ರಿಯ ಅಲ್ಲ. ನಾನು ರಂಗದಲ್ಲಿ ಅದು ನನ್ನ ಎದುರು ಕಂಡು ಆಕ್ಷೇಪ ಮಾಡಿಯೇ ಮಾಡ್ತೇನೆ. ಮಾಡಬೇಡಿ, ಅದು ಒಳ್ಳೇದಲ್ಲ ಅಂತ. ನಮ್ದು ಪುರಾಣ, ಅದಕ್ಕೆ ಬದ್ಧತೆ. ಓದಿ ಸ್ವಲ್ಪ, ಹಾಳು ಮಾಡಬೇಡಿ. ಯಾಕಂದ್ರೆ 10 ಮಂದಿ ನೋಡುವ ಒಂದು 2 ಮಂದಿ ಬರೆಯೋರು ಇರ್ತಾರೆ, ತೆಗೆದು ಬರೆದಾಗ್ತಾರೆ. ಹೀಗೆ 4ನೇ ಮೇಳದಲ್ಲಿ ತಿರುಗಾಟ ಎಲ್ಲ ಆಯ್ತು, ನಿಮ್ಮ ತಾಳಮದ್ದಲೆ ವಿಚಾರ. ನಂತರ ನಿಮ್ಮ 4ನೇ ಮೇಳದಿಂದ ಬದಲಾಯಿಸ್ತಾರೆ ಅಂತ ಕಾಣ್ತದೆ. ಬೇರೆ ಮೇಳಕ್ಕೆ, ಯಾವ ಮೇಳಕ್ಕೆ ಹೋಗ್ತೀರಿ? 1ನೇ ಮೇಳಕ್ಕೆ. ಯಾಕಂದ್ರೆ ಒಂದು ಬದಲಾವಣೆಯ ಪರ್ವ ಬಂತು ನೋಡಿ. ಹೌದು, ಬೇರೆ ಬೇರೆ ಕಟೀಲು ಮೇಳಕ್ಕೆ ಬಂದ ಸಮಸ್ಯೆಗಳಿಂದ ಬದಲಾವಣೆಯ ಪರ್ವ ಬಂತು. ಬದಲಾವಣೆ ಪರ್ವ ಬರುವಾಗ ಇದು ಪ್ರಕಾಶ್ ಶೆಟ್ಟರ್ ಮ್ಯಾನೇಜ್ಮೆಂಟ್ ಆಗಿ ಬಂದ ವರ್ಷ. ಆ ವರ್ಷ ನಾನು ಆ ಮೇಳದಲ್ಲಿದ್ದೆ. ಮತ್ತಿನ ವರ್ಷ ಬದಲಾವಣೆ ಪರ್ವದಲ್ಲಿ ನನ್ನನ್ನು 1ನೇ ಮೇಳ. ಹೌದು, 4 ವರ್ಷ 1ನೇ ಮೇಳದಲ್ಲಿ ತಿರುಗಾಟ ಮಾಡಿದ್ರು. ಹೇಗಾಯ್ತು 1ನೇ ಮೇಳ ತಿರುಗಾಟ? ಚಂದ. ಆವಾಗಲೂ ಪೂಂಜರಿದ್ರು, ಪೂಂಜರಿ ಭಾಗವತರಾಗಿದ್ದವರು. ಹಾಗೆ ನನಗೆ ಮೊದಲಿನ ಪ್ರೀತಿ ಸಲುಗೆ ನಮ್ಮ ಹುಡುಗ ಅಂತ. ಆಗ ಮಾತ್ರ ಅವರು ಮಾಣಿ ಅಂತೇಳಿ ಶರ್ಮರೇ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಪೂಂಜರು. ನಾನು ಹೇಳಿದ್ದೇನೆ, ಬೇಡ ಭಾಗವತ ನೀವು ಮೊದಲ. ಯಾಕಂದ್ರೆ ಅವರು ಸ್ವಲ್ಪ ದುರ್ಬಲರಾಗಿದ್ರು, ಆದ್ರೆ ಬಹಳ ಪ್ರೀತಿ ಅವರು ಹೇಳ್ತಿದ್ರು. ಇಕ್ಲೆ ಜನಡ ಕೇಂಡಿದ್ದು ಕೇಳಲಿ 5 ಬುಕ್ಕ ನನ್ನ ಬೇತೆ 2 ಕೇಳೊಡಿಚಿ ಅಪ್ಪೋದು ಶರ್ಮ 2 ಕೇಳ ಯಾನ್ ಇಜ್ಜಿನಲ್ಲ 2ನೇ ಕೇಳಲಿ. ಇಕ್ಲೆ ಸರಿಯಾಯಿನ ವಿಷಯ ತಿಕ್ಕೊಂಡು ಆ ವಿಶ್ವಾಸ ಮೊದಲದವರು ಇವತ್ತು ಉಂಟು ಅವರಿಗೆ, ಇತ್ತವರಿಗೆ ಅಂತ. ಹಾಗೆ ಇದ್ರಲ್ಲ 2 ವರ್ಷ ಅವರೇ ಇತ್ತು. ಮತ್ತೆ ಅವರು
ನಿರ್ಗಮಿಸಿದ್ರು ಅನಾರೋಗ್ಯದಿಂದ. ಅಂಡಾಲ್ದವರು ನನಗೆ ತುಂಬಾ ಆತ್ಮೀಯತೆ, ತುಂಬಾ ಆತ್ಮೀಯತೆ. ಯಾಕಂದ್ರೆ ಒಳ್ಳೆಯ ರಂಗ ನಿರ್ದೇಶಕ, ಒಳ್ಳೆ ರಂಗ ನಿರ್ದೇಶಕ, ಒಳ್ಳೆ ಕಂಟ್ರೋಲ್ ಪವರ್. ಯಾಕಂದ್ರೆ ಭಾಗವತಿಗೆ ಮತ್ತೆ ಚೌಕಿಯಲ್ಲಿ ಲೀಸ್ಟ್ನಲ್ಲಿ ಈ ತರ ಯಾವ ಸಮಸ್ಯೆ ಬಂದ್ರು ಅದನ್ನ ಟಂಕ ಮಾತಲ್ಲಿ ನಿಲ್ಲಿಸಬಲ್ಲ ಸಾಮರ್ಥ್ಯ. ಮತ್ತೆ ಪುರಾಣದ ಬದ್ಧತೆ ಉಂಟು. ಮತ್ತೆ ಯಾರೇ ಅದಕ್ಕೆ ತಪ್ಪಿದ್ದೆ ಅದನ್ನು ಅವರು ಅದಕ್ಕೆ ದಾಕ್ಷಿಣ್ಯ ಅಂತ ಹೇಳ್ತಾರೆ. ರಂಗ ನಿರ್ದೇಶನ ಚಂದ, ಪ್ರಸಂಗಕ್ಕೆ ಒಂದು ಒಳ್ಳೆ ಪ್ರಸಂಗ ಸಾಹಿತ್ಯಗಳು ಒಳ್ಳೆಯದು. ಮತ್ತೆ ಆ ಒಳ್ಳೆಯ ವಿಷಯ ಎಲ್ಲ ಬಂದ್ರೆ ಅದನ್ನು ತೆಕ್ಕೊಳ್ಳುವ ಕ್ರಮ, ಮತ್ತೆ ರಂಗದಲ್ಲಿ ತಾದಾತ್ಮ್ಯತೆ, ಈ ಥರದ ವಿಷಯದಲ್ಲಿ ಎಷ್ಟೋ ನನಗೆ ಗೊತ್ತುಂಟು. ನನ್ನ ವೇಷ ರಂಗದಲ್ಲಿ ಉಂಟು ಅಂತ ಅದರ ರಂಗ ಅಂಡಲ ಭಾಗವತರ ಮೌನ ಅಲ್ಲ. ಅವರು ಪ್ರತಿ ವೇಷ ಅವರನ್ನು ನಾವು ಅಬ್ಸರ್ವ್ ಮಾಡುವ ಹಾಗೆ ರಂಗದಲ್ಲಿ ಒಂದು ಶಿಸ್ತು ಅಂತ ಹೇಳಿ, ಶಿಸ್ತು. ಮತ್ತೆ ಬಾಕಿದ್ದವರು ಯಾರಾದ್ರೂ ಏನಾದ್ರೂ ಕಿರಿಕಿರಿ ಮಾಡಿದ್ರೆ ಹೌದೌದು ಇಷ್ಟು ಮಾಡಿ ಹೀಗೆ ತೋರಿಸ್ತಾರೆ, ರಂಗದಲ್ಲಿ ಪಾತ್ರ ನೆನಪಿಟ್ಟುಕೊಳ್ಳಿ ಅಂತ. ಸೀರಿಯಸ್ನೆಸ್ ಅನ್ನುವಂಥದ್ದು ರಂಗಕ್ಕೆ ಅದು ಬೇಕು ಅಂತ. ಮತ್ತೆ ಪರಸ್ಪರ ಒಳ್ಳೆ ವಿಷಯಗಳ ಬದಲಾವಣೆಗೆ ಅವರು ಸಿಗ್ತಾರೆ. ನೋಡಿ, ಅದು ಹಾಗೆ ಆಗುದಿಲ್ಲ ಭಾಗವತರಲ್ಲೂ ಆಗಿಲ್ಲ. ಅದು ಹೌದು ಶರ್ಮಣ್ಣನಿಗೆ ಹೇಳಿದ್ದು ಅದನ್ನು ಮಾಡುವ ಅಲ್ಲದೆ ಬರುವಷ್ಟಕ್ಕೆ ಅದನ್ನು ಸೆಟ್ ಮಾಡಿ ಚಂದ ಮಾಡುವ, ಆ ರೀತಿ ಬದಲಾವಣೆ ಚಂದ ಮಾಡ್ತಾ ಇದ್ರು. ತದನಂತರ ನೀವು 1ನೇ ಮೇಳದಿಂದ ನಿಮ್ಮನ್ನ ಹೌದು ಪುನಃ ಬದಲಾವಣೆ ಬರುವ 4 ವರ್ಷ ಆಗುವಾಗ ಪುನಃ 2ನೇ ಮೇಳಕ್ಕೆ ಹೋಗಿರ್ತೀರಿ. ಅಲ್ಲಿ ಕೂಡ 2ನೇ ಮೇಳದಲ್ಲಿ 50 ದಿವಸ ನನ್ನ ತಿರುಗಾಟ, 52 ದಿವಸ ಬೈಕಲ್ಲಿ ಬಿದ್ದು ಲೆಗಮೆಂಟ್ ಜಾರಿ, ಮತ್ತೆ ಈ ತಿರುಗಾಟ ಇಡೀ ಆಗಲಿಲ್ಲ. ಅಲ್ಲಿ ಆಗ ಬಲಿಪ ಶಿವಶಂಕರ ಭಟ್ರು ಬಂದ ವರ್ಷ ಅದು 52 ದಿವಸ ತಿರುಗಾಟ. ಯಾರಿದ್ದಾರೆ ಯಾರು ಹೋಗಿದ್ದಾರೆ ಪರಿಚಯ ಆಗೋದಕ್ಕೆ ಮೊದಲು ನಾನೇ ಬಿದ್ದಿದ್ದೇನೆ. ಅದಾದ ನಂತರ ನನ್ನನ್ನು ಯಾಕೆ ಬದಲಿಸಿದ್ದು ಗೊತ್ತಿಲ್ಲ. ನನ್ನನ್ನು ಬದಲಿಸಿದೆ ಯಾವ ಮೇಳಕ್ಕೆ? 6ನೇ ಮೇಳಕ್ಕೆ ಪುಂಡಿಕಾಯಿ ಭಾಗವತರು 2 ವರ್ಷ ಅಲ್ಲಿ ಪುಂಡಿಕಾಯಿ ಅವರದ್ದು ಆಲ್ರೆಡಿ ಹೇಗೂ 4ರಲ್ಲಿ ಜೊತೆ ತುಂಬಾ ಜೊತೆ ಇದ್ದವರು, ತುಂಬಾ ಸುದ್ದಿ. ಯಾಕಂದ್ರೆ ಪ್ರಸಂಗದ ತುಂಬಾ ವಿಷಯಗಳಲ್ಲಿ ನನಗೆ ಇವತ್ತು ಕೂಡ ನನಗೆ ಹೃದಯಕ್ಕೆ ತುಂಬಾ ಸಮೀಪವರ್ತಿ ಭಾಗವತರು ಪುಂಡಿಕಾಯಿ ಭಾಗವತರು. ಅವರು ಕೂಡ ರಂಗ ನಿರ್ದೇಶಕರು, ಒಳ್ಳೆ ರಂಗ ನಿರ್ದೇಶಕರು. ಅಲ್ಲ, 4ನೇ ಮೇಳದಲ್ಲಿರುವಾಗ ನಾವೇ ಪರಸ್ಪರ ಅದು ಹಾಗಲ್ವ ಹೀಗಲ್ವ ಅಂತ ಪ್ರಸಂಗ ಅನುಭವಗಳು ನಮ್ಮೊಳಗೆಯೇ ನಾವು ಹಂಚಿಕೊಳ್ಳುತ್ತೇವೆ. ಹಾಗೆ ಅವರು ಏನು ನಾನೇನು ಎಲ್ಲ ಗೊತ್ತು. ಮತ್ತೆ ಅವರು ಮಾವನಲ್ಲಿ ಕೇಳಿ ಎಲ್ಲ ಮಾಡಿ ಪ್ರಸಂಗದ ನಡೆಗಳನ್ನೆಲ್ಲ ಸತತಾಭ್ಯಾಸವನ್ನು ಮಾಡಿ ಪ್ರಸ್ತುತ ಬಹುಶಃ ಯಾವ ಪುರಾಣ ಪ್ರಸಂಗ ಬಂದರೂ ಅದನ್ನು ಹೀಗೆ ಅಂತ ಹೇಳುವುದಕ್ಕೆ ಸಮರ್ಥ ಒಬ್ಬ ಭಾಗವತರವರು. ಅಂಡಾಲ್ದವರಲ್ಲಿ ಉಂಟಪ್ಪ. ಈಗ ಸರಿ, 6ನೇ ಮೇಳದಲ್ಲಿ ಇರ್ತೀರಿ. ತದನಂತರ ಕಳೆದ ವರ್ಷದ ತನಕ 6ನೇ ಮೇಳದಲ್ಲಿ ಇದ್ದು ನಿಮ್ಮದು ಬದಲಾವಣೆ ಆಗ್ತದೆ, ಕಟೀಲು ಹೊಸ ಮೇಳ ಸೇರ್ಪಡೆಗೊಳ್ಳುತ್ತದೆ. ಅಥವಾ ಆ ಸಂದರ್ಭ 7ನೇ ಮೇಳಕ್ಕೆ ಶರ್ಮಣ್ಣನವರು ಪ್ರಧಾನವಾಗಿ ಹೋಗ್ತೀರಿ. ಹೇಗಾಯ್ತು ತಿರುಗಾಟ, ಏನು ವಿಚಾರ? ಚಂದ. 6ನೇ ಮೇಳ ಬದಲಾವಣೆ ಆಗುತ್ತದೋ ಇಲ್ಲೋ ಅದ್ರ ಪ್ರಶ್ನೆ ನಮಗಿಲ್ಲ. ಯಾಕಂದ್ರೆ ಯಾವುದು ಒಂದು ಸಲ ನನ್ನ ಬದಲಾವಣೆ ಆಗುವ 2ನೇ ಮೇಳದಿಂದ 6ನೇ ಮೇಳಕ್ಕೆ ಆಗುವ ನಾನು ಹೋಗಿದ್ದೆ ಮನರಲ್ಲಿ. ನಾನು ಬಂದಿಗೆ ಪೆಟ್ಟಿಗೆ ಹುಡುಕ್ತಾ ಇದ್ದೇನೆ. ಕಳೆದ ವರ್ಷ 2ನೇ ಮೇಳದಲ್ಲಿ ಇದ್ದದಲ್ಲ, ಎಲ್ಲಿಯೂ ಕಾಣುದಿಲ್ಲ. ಶನಿ ಹೇಳಿದೆ, ಎಂಥದ್ದು ಹುಡುಕುದು? ನನ್ನ ಪೆಟ್ಟಿಗೆ ಅಲ್ಲಿ ಹಿಂದೆ ಉಂಟು ನೋಡು ಅಂತ ಹೇಳಿದ್ರು. 7ನೇ ಮೇಳ ಬದಲಿಸಿದ್ರ? ನಿನ್ನ ಪೆಟ್ಟಿಗೆ ಎಲ್ಲಿ ಉಂಟು? ಅಲ್ಲ, 6ನೇ ಮೇಳ. ಸೀದಾ ಯಜಮಾನ್ರು ಹೋಗಿ ಹೇಳಿದೆ, ಯಜಮಾನ್ ನನ್ನ ಬದಲಾವಣೆ ಅಂದಿಯೇ ಏನೊಂದು ಬದಲಾವಣೆ ಮತ್ತೆ ಬುಕ್ಕ ಈರೇನು ಇರದಲ್ಲ ಆಕ್ಷೇಪ ಇಜ್ಜತ್ತ ಈರಿಗೆ ವಾ ಮೇಳಲ್ಲ ಹಾಕೊಂಡು ಅಂಚ ಏನೊಂದು ಬದಲಾವಣೆ ಮತ್ತೆ ಸರಿ ನಾ ಈಚೆ ಬಂದೆ. ಮತ್ತೆ ಬದಲಾವಣೆ ನನಗೆ ಅದೊಂದು ಅನಿರೀಕ್ಷಿತ ಅಂತ ಹೇಳಲಿಕ್ಕಿಲ್ಲ 7ನೇ ಮೇಳಕ್ಕೆ. ಯಾಕಂದ್ರೆ ಹೊಸತ್ತೊಂದು ಮೇಳ ಸಂಘಟನೆ ಕಟ್ಟಿ ಅದರ ಯಶಸ್ಸಿಗಾಗುವಾಗ ಅಲ್ಲಿ ಯಾರಾದ್ರೂ ಒಬ್ಬ ಅನುಭವಸ್ಥನನ್ನು ಹಾಕಲೇಬೇಕಾಗ್ತದೆ. ಆ ಉದ್ದೇಶ ಇರಬಹುದು. ಹಾಗೆ ನನ್ನನ್ನು ಅದು ನನಗೆ ನಿಘಂಟು ಗೊತ್ತಾದ್ದು ಮಂಜ ಭಾಗವತರಿಗೆ 7ನೇ ಮೇಳದ ಕಲಾವಿದರ ಲಿಸ್ಟ್ ಬರುವಾಗ ಅವರು ಫೋನ್ ಮಾಡಿ ಹೇಳುವ ಗೊತ್ತಾದ್ದು ನನ್ನನ್ನು 7ನೇ ಮೇಳಕ್ಕೆ ಹಾಕಿದ್ದಾರೆ. 1 ವರ್ಷ ತಿರುಗಾಟ ಪೂರ್ತಿಗೊಂಡು ಹೇಗಾಯ್ತು? ಸೊಗಸಾದ ತಿರುಗಾಟ. ಯಾಕಂದ್ರೆ ಒಳ್ಳೆ ಒಂದು ತಂಡ ಮಾಡಿಕೊಟ್ಟಿದ್ದಾರೆ. ಅಕ್ಷಯ್ ಮಾರ್ನಾಡ್ ಬರ್ತಾರೆ, ಮಾನ್ಯದವರಿದ್ದಾರೆ, ಶಬರೀಶ. ಈಗ ಮಾನ್ಯದವರ ಬಗ್ಗೆ ಎಲ್ಲ ಹೇಗೆ ಏನೋ ಅದು ನನಗೆ ಗೊತ್ತಿಲ್ಲ ಅಂತ. ನಾನು ತಿರುಗಾಟದ ಅನುಭವದಲ್ಲಿ ನನಗೆ ಮಾನ್ಯವರು ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಯಾವುದೇ ಪ್ರಸಂಗ ಬಂದರೂ ಅವರು ಅದನ್ನು ಕೇಳ್ತಿದ್ರು. ಒಂದು ಪ್ರಸಂಗ ಬೆನ್ನು 3-4 ಸಲ ಬಂದ್ರೆ, ಅಣ್ಣ ಅದು ನಿನ್ನೆ ಹೇಳಿದ್ದೆ ಪೀಠಿಗೆ ಆಗುತ್ತೆ, ಇವತ್ತು ಸ್ವಲ್ಪ ಬದಲಾವಣೆ ಮಾಡಿ ಎಂದು ಒಂದು ದಾರಿ ಹೇಳಿ ಹಾಗೆ ಕೇಳುವ ಗುಣ ಆಯಿತು. ಮತ್ತೆ ಗೊತ್ತಿಲ್ಲದ ಪಾತ್ರ ಬಂದಾಗ 3-4 ಸಲ ಕೇಳಿ ಅದಕ್ಕೊಂದು ವರ್ಷ ಬೇಗ ಬಂದು ಸಿದ್ಧತೆ ಆಗಿ ಅದಕ್ಕೊಂದು ಮಾಡಿ ಕೇಳಿ ಮತ್ತೆ ಬಂದ ಮೇಲೆ ಅಣ್ಣ ಅಲ್ಲಿಂದ ಅಲ್ಲಿಗೆ ಆಯ್ತಲ್ಲ ಅಂತ. ಅದನ್ನ ಮತ್ತೆ ತಪ್ಪುಗಳಿದ್ರೆ ಅದು ಹೀಗೆ ಹೇಳ ಕೂಡದಿತ್ತಂದ್ರೆ ಹೌದಲ್ಲ ಸರಿ ಮಾಡು, ಆ ರೀತಿ ಇದ್ರು ಮಾನ್ಯದವರು. ಹುಡುಗನೇ ಸ್ವಲ್ಪ ಹುಡುಗಾಟಿಕೆ ಅಕ್ಷಯ್ ಮತ್ತೊಂದ ಜೊತೆ ಮಾತಾಡ್ಲಿಕ್ಕಿಲ್ಲ. ಅಕ್ಷಯ್ 4ನೇ ಮೇಳದಲ್ಲಿ ಹೇಗೂ ಜೊತೆ ಟೋಟಲಿ ಆಗಿ ಇಡೀ ಒಂದು ಒಳ್ಳೆ ತಂಡ ಕೊಟ್ಟಿದ್ದಾರೆ.
ಎಲ್ಲ ಹುಡುಗರು ಕೂಡ ಒಂದು ರಗಳೆ ಇಲ್ಲ, ಏನು ಪಾತ್ರ ಕೊಟ್ಟರು ಪರಸ್ಪರ ಮಾತಾಡ್ತಾ ನಾನು ಯಾಕೆಂತ ಕೇಳಿದ್ರೆ ನಿಮ್ಮಂತಹ ಅನುಭವಿಗಳ ಹೊಸ ಮೇಳದಲ್ಲಿ ಬೇಕಾಗುತ್ತದೆ. ಒಂದು ಮೇಳವನ್ನ ಕೇವಲ ಮ್ಯಾನೇಜರ್ ಒಬ್ಬರು ತಗೊಂಡು ಹೋದ್ರೆ ಸಾಕಾಗುವುದಿಲ್ಲ, ಸಂಘಾನುಭವ ಪ್ರಧಾನವಾದ ಒಂದು ಅನುಭವಸ್ಥರು ಬೇಕಾಗ್ತದೆ ಅಂತ ಹೇಳಿ ಭಾಗವತರ ಜೊತೆ. ಅದು ಈಗಂತೂ ತುಂಬಾ, ಯಾಕೆಂದ್ರೆ ನಮಗೆ ಇಡೀ ರಾತ್ರಿಗೆ ಆದ್ರೆ ಬೇರೆ, ನಮಗೆ 5:30 ಗಂಟೆಯಲ್ಲಿ ಮುಗಿಬೇಕು, ಪ್ರಸಂಗವನ್ನು ಸಣ್ಣದು ಮಾಡಬೇಕು, ಯಾವುದನ್ನು ಬಿಡಬಹುದು ಯಾವುದನ್ನು ಬಿಡಬಾರದು ಅಂತ ಬೇಕು, ಅದು ಪ್ರಸಂಗಕ್ಕೆ ಲೋಪ ಆಗದ. ಹೌದು, ಮತ್ತೆ ಪದ್ಯ ಎಷ್ಟು ಕೊಟ್ಟರೆ ಸಾಕು, ಎಷ್ಟು ಕೊಡುದು ಬೇಡ, ಅದರ ನಿರ್ಣಯ ಬೇಕು. ಪ್ರಸಂಗದ ನಡೆಗಳನ್ನು ಶಾರ್ಟ್ ಮಾಡಿದ್ದಲ್ಲಿ ಎಲ್ಲಿ ಸ್ಪೀಡ್ ಹೋಗಬೇಕು, ಇದೆಲ್ಲದರ ಒಂದು ನಿರ್ಣಯ ಆಗಬೇಕು. ಮತ್ತೆ ಎಲ್ಲ ಪಾತ್ರಗಳನ್ನು ಕಾಣುವ ಹಾಗೆ ಮಾಡುವುದರೊಂದಿಗೆ ವಿಜೃಂಭಿಸುವ ಹಾಗೆ ಮಾಡಿ, ಹಾಗೆ ಒಬ್ಬನಿಗೆ ಏನು ಇಲ್ಲ ಅಂತಲೂ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲದಲ್ಲಿ ಏನು ಮಾಡಬಹುದು, ಇದೆಲ್ಲ ಸಿದ್ಧತೆ ಆಗಬೇಕು ಅಂತಾದ್ರೆ ಅಲ್ಲ ಓಡಿಸಲೇಬೇಕು. ಹಾಗೆ ಬಹುಶಃ ಆ ಉದ್ದೇಶಕ್ಕೂ ಇರಬೇಕು ನನ್ನಲ್ಲಿ ಹಾಕಿದ್ದು. ಒಂದು ಅಂದ್ರೆ ನನಗೆ ತುಂಬಾ ಆತ್ಮೀಯ ಮೊದಲೇ ಬಳ್ಳಮಂಜ. ಇಂದು ಕೂಡ ಈ ವರ್ಷ 30 ವರ್ಷ ತಿರುಗಾಟ ಆಯ್ತು, ಇಂದು ಕೂಡ 4:30-5 ಗಂಟೆಗೆ ಚೌಕಿಗೆ ಬರ್ತಾರೆ. ಹೊಸ ಪ್ರಸಂಗ ಬಂತು ಅಂತಾದ್ರೆ ಅದು ಹೇಗೆ ಅಂತ ಕೇಳಿ ಅದರ ನಡೆಗಳನ್ನು ಬರೆದು, ಆಮೇಲೆ ಪ್ರಸಂಗದ ಸೀನ್ ಲಿಸ್ಟ್ಗಳನ್ನು ನಾನು ಅವರು ಕೂತು ಮಾಡಿದ ಚಂದ ಚೌಕಿಗೆ ಹೇಗೆ ಬೇಕು ಹಾಗೆ ಮಾಡಿಕೊಟ್ಟು, ಆಮೇಲೆ 3 ಸಲ ಅದನ್ನು ಕೇಳಿ ಸಾಹಿತ್ಯದ ಅರ್ಥವನ್ನು ಕೇಳಿ, ತಂಡ ಇಂದಿನ ಇಂಚ ಪಂಡೆ ಇಂಚ ಅದು ಅರ್ಥದೋಷ ಇರಬಲ್ಯ ತಂಡ ಹಾಗೆ ಕೇಳಿ ಸಿದ್ಧ ಆಗ್ತಾರೆ, ಅಷ್ಟು ಸಿದ್ಧರಾಗ್ತಾರೆ. ಮತ್ತೆ ನೋಡುವ ಅದು ಹಾಗಲ್ಲ, ಹೀಗೆ ಇದು ಈ ರೀತಿ ಅರ್ಥ ಅದನ್ನು ಕೂಡಲೇ ಸರಿಪಡಿಸಿಕೊಡ್ತಾರೆ. ಮತ್ತೆ ರಾಗಗಳ ಬಗ್ಗೆ ಸರಿವಾಗುತ್ತದೆ, ಆ ರಾಗ ಅಲ್ಲಿ ಅಷ್ಟು ಸೂಟ್ ಆಗುವುದು, ಅದನ್ನು ಅಡ್ಜಸ್ಟ್ ಅಷ್ಟು ಒಂದು ವಿನೀತವಾಗುವುದು. ಹಾಗೆ ಹಂತ ಭಾಗವತರಿದ್ದಾಗ ನಮಗೆ ಸಮಸ್ಯೆ ಇಲ್ಲ ನೋಡಿ, ತಂಡವನ್ನು ತಿದ್ದಿಕೊಳ್ಳಿಕ್ಕೆ. ಮತ್ತೆ ಭಾಗವತ ಸಹಿತ ಗಟ್ಟಿದ್ದಾರೆ ಅವರು, ಕಲಾವಿದರ ಮೇಲೆ ಕೂಡ ಒಳ್ಳೆ ಹಿಡಿತಿಟ್ಟುಕೊಳ್ತಾರೆ, ಮಾಡುದಲ್ಲ ಒಳ್ಳೆ. ಹಾಗೆ ಅದ ಕಾರಣ ಅದು ಬಹುಶಃ ಟೀಮಿನ ಯಶಸ್ಸಲ್ಲಿ ಅದೆಲ್ಲ ಕಾರಣ ಆಯ್ತು. ಮ್ಯಾನೇಜ್ಮೆಂಟು, ಭಾಗವತರು, ಒಳ್ಳೆಯ ಕಲಾವಿದರು ಪರಸ್ಪರ ಕೇಳಿಕೊಂಡು ಹೋಗಿ ಆದಷ್ಟು ಸರಿ ಮಾಡುವವರು, ಬಂದ ಮೇಲೆ ತಪ್ಪು ಸರಿ ಅಂತ ಕೇಳಿ ತಿದ್ದಿಕೊಳ್ಳುವವರು ಇದ್ದರಿಂದ ತಿರುಗಾಟ ತುಂಬಾ ಚಂದ ಆಯ್ತು. ಇದಿಷ್ಟು ನಿಮ್ಮ ಮೇಳ ತಿರುಗಾಟದ ವಿಚಾರಗಳು. Thank you.